ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ರತಿಪುಷ್ಪಸಂಕಾಶಂ ಹಾರನೂಪುರಹಿತಂ ಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಕುಟಿಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರಗಂಧಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಪರಿಹಿಪಿಂಚಾವಚೂಡಾಂಕಂ ಕೃಷ್ಣಂ ವಂದೇ ಜಗದ್ಗುರುಂ ದೇವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಕೇಳಿ ಸಂಯುಕ್ತಂ ಪೀತಾಂಬರಸುಶೋಭಿತಂ ಕೃಷ್ಣಂ ವಂದೇ ಜಗದ್ಗುರುಂ ಕುಮಾಂಕಿತವಕ್ಷಸಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಚಕ್ರಧರಂ ವಂದ್ಯಂ ಕೃಷ್ಣಂ ವಂದೇ ಜಗದ್ಗುರುಂ ಓಂ ತತ್ಸತ್. ನಮಸ್ಕಾರ. 41ನೇ ಶ್ಲೋಕ ನಾವು ಹೇಳ್ಕೊಳ್ಬೇಕು ಅಂತ ಅನಿಸುತ್ತೆ. ಕೇಳ್ತಾ ಇಲ್ವಾ? ಇವಾಗ ಕೇಳ್ತಾ ಇದೆಯಾ? ಕೇಳ್ತಾ? 40 ಶ್ಲೋಕ ಆಗಿತ್ತು. 41ನೇ ಶ್ಲೋಕ. 5 ಶ್ಲೋಕಗಳನ್ನು ಒಮ್ಮೆ ಚಾಂಟ್ ಮಾಡೋಣ. 41ರಿಂದ. ವ್ಯವಸಾಯಾತ್ಮಿಕ ಬುದ್ಧಿರೇಕೆ ಹೇಳಿ. ಅದು ಹೇಳ್ಕೊಟ್ಟಿದ್ದೀನಿ ನಾನು ಹೋದ ಸಾರಿ ಅಲ್ವಾ? ಒಂದ್ಸಲಿ ಚಾಂಟ್ ಮಾಡೋಣ. ವ್ಯವಸಾಯಾತ್ಮಿಕ ಬುದ್ಧಿರೇಕೇಹ ಕುರು ನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾ ಜನ್ಮಕರ್ಮಫಲಪ್ರದಾಂ ಕ್ರಿಯಾವಿಶೇಷಬಹುಲಾಂ ಭೋಗೈಶ್ವರ್ಯಗತಿಂ ಪ್ರತಿ ಭೋಗೈಶ್ವರ್ಯಪ್ರಸಕ್ತಾನಾಂ ತಯಾಪಹೃತಚೇತಸಾಂ ನ ವಿಧೇಯತೆ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ಥೋ ಇದು ಯೋಗಕ್ಷೇಮ ಆತ್ಮವಾನ್. ಅಷ್ಟೇ. 5 ಶ್ಲೋಕ ಹೇಳ್ಕೊಳ್ತಾ ಇದ್ದೀವಿ ಅಂತ ಅನಿಸುತ್ತೆ. ಈ 41ನೇ ಶ್ಲೋಕ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ವ್ಯವಸಾಯಾತ್ಮಿಕ ಬುದ್ಧಿ ಏಕಃ ಇಹ ಕುರುನಂದನ ಬಹುಶಾಖಾ ಹಿ ಅನಂತಾಃ ಚ ಬುದ್ಧಯಃ ಅವ್ಯವಸಾಯಿನಾಂ. ವಿಶೇಷವಾದ 2 ಪದಗಳನ್ನು ಈ ಶ್ಲೋಕದಲ್ಲಿ ಕೃಷ್ಣ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಒಂದು ವ್ಯವಸಾಯಿ, ಇನ್ನೊಂದು ಅವ್ಯವಸಾಯಿ. ವ್ಯವಸಾಯಿ ಅಂತ ಹೇಳಿದ್ರೆ ಏನು? ವ್ಯವಸಾಯ ಅಂದರೆ ನಮಗೆಲ್ಲ ಗೊತ್ತಿದೆ. ಆದರೆ ಭಾಷ್ಯದಲ್ಲಿ ಶಂಕರರು ನಿಶ್ಚಯ ಸ್ವಭಾವೋ ವ್ಯವಸಾಯ ಅಂತ ಹೇಳ್ತಾರೆ. ವ್ಯವಸಾಯ ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳಿ ಭಗವದ್ ರಾಮಾನುಜರು ಹೇಳಿದ್ದಾರೆ ಅಂತ ಭಾಷ್ಯದಲ್ಲಿ ನೋಡಬಹುದು ನಾವು.
ವ್ಯವಸಾಯಾತ್ಮಿಕ ಬುದ್ಧಿ ಕುರುನಂದನ. ಹೇ ಅರ್ಜುನ, ಕುರುನಂದನ ಅಂತ ಕರೆದಿದ್ದಾನೆ. ಒಂದೊಂದು ಶ್ಲೋಕದಲ್ಲಿ ಒಂದೊಂದು ತರಹ ಅವನು ಸಂಬೋಧನೆ ಮಾಡ್ತಾನೆ ಅರ್ಜುನನನ್ನು. ಕುರುನಂದನ ಅಂತ ಯಾಕೆ ಹೇಳ್ತಾನೆ ಇಲ್ಲಿ? ನೀನು ಕುರು ಅಂತ ಹೇಳುವವನು ಸೂರ್ಯವಂಶ ಚಂದ್ರವಂಶ ಅಂತ ಎರಡು. ಶ್ರೀರಾಮನ ಕುಲವನ್ನು ಸೂರ್ಯವಂಶ ಅಂತ ಹೇಳ್ತೀವಿ. ಈ ಇದು ಪಾಂಡವರ ಒಂದು ಮಹಾಭಾರತದ ಕಥೆಗೆ ಸಂಬಂಧಪಟ್ಟಂತೆ ಚಂದ್ರವಂಶದವರು. ದಕ್ಷಬ್ರಹ್ಮನ ಮಗ ವೈವಸ್ವತ, ವೈವಸ್ವತನ ಮಗ ಮನು, ಮನುವಿನ ಮಗ ಸೂರ್ಯವಂಶದಂತೆ ಇಕ್ಷ್ವಾಕು ಆಗ್ತಾನೆ. ಇಲ್ಲಿ ಇಲಾ ಅನ್ನುವವನಿಂದ ಮುಂದುವರಿಯುತ್ತೆ ವಂಶ. ಆ ವಂಶ ಪರಂಪರೆಯಲ್ಲಿ ಬಂದವನು 34ನೆಯವನಾಗಿ ಕುರು ಎನ್ನುವವನು ಒಬ್ಬ ದೊಡ್ಡ ಮಹಾಶ್ರೇಷ್ಠ ಚಕ್ರವರ್ತಿ. ಆ ಕುರುನೇ ಈ ಕುರುಕ್ಷೇತ್ರ ಎನ್ನುವಂತಹ ಆ ನಗರಿಯನ್ನು ಕಟ್ಟಿದವನು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ನೀನು ಅಂಥವನಿಂಥವನಲ್ಲಪ್ಪ, ಅಂತಹ ಶ್ರೇಷ್ಠ ಚಕ್ರವರ್ತಿಯಾದ ಕುರುವಿನ ವಂಶಕ್ಕೆ ಸೇರಿದವನು. ಆದ್ದರಿಂದ ಅಲ್ಲಿ ಒಂಚೂರು ಅರ್ಜುನನಿಗೆ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಏನು, ಇಲ್ಲಿವರೆಗೆ ಕೃಷ್ಣ ಏನು ಹೇಳಿದ್ನೋ ಅದೆಲ್ಲ ಅರ್ಜುನ ಯುದ್ಧರಂಗದಲ್ಲಿ ನಿಂತುಕೊಂಡಾಗ ಆ ಯುದ್ಧರಂಗದಲ್ಲಿ ಅವನು ಸರಿಯಾದ ರೀತಿಯಲ್ಲಿ ಮುಂದುವರಿಬೇಕು ಅನ್ನುವ ದೃಷ್ಟಿಯಿಂದ ಯುದ್ಧಕ್ಕಾಗಿ ಹೇಳಿದ ಮಾತು ಅಂತ ಇಟ್ಟುಕೊಂಡ್ರೆ, ಇಲ್ಲಿಂದ ಮುಂದೆ ಅರ್ಜುನನಿಗಿದೇನು ಅಷ್ಟು ಸಂಬಂಧ ಇಲ್ಲ ಅಂತಲೇ ಹೇಳಬಹುದು. ಇದೆಲ್ಲ ಬೇಕಾಗೋದು ಯಾರಿಗೆ ಅಂತ ಕೇಳಿದ್ರೆ, ಈ ಸಂಸಾರವೆಂಬ ರಣರಂಗದಲ್ಲಿ ಹೋರಾಡ್ತಾ ಇರುವ ವ್ಯಾವಹಾರಿಕವಾದಂತಹ ಸಂಕೀರ್ಣವಾದಂತಹ ಈ ಪ್ರಪಂಚದಲ್ಲಿ ಸಿಕ್ಕಿರುವಂತಹ ನಮ್ಮಂತಹ ಎಲ್ಲ ಪಾಮರರಿಗೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಕುರುನಂದನ ವ್ಯವಸಾಯಾತ್ಮಿಕ ಬುದ್ಧಿ ಏಕಃ ಇಹ. ನಿಶ್ಚಯ ಸ್ವಭಾವದಿಂದ ಹೊರಡುವಂತಹ ಮಂದಿಯ ಆ ಬುದ್ಧಿ ಏನಿದೆ ಅದು ಒಂದೇ ಒಂದಾಗಿರ್ತದೆ. ಅವ್ಯವಸಾಯಿನಾಂ ಬುದ್ಧಯ. ಹಾಗೆ ನಿಶ್ಚಯ ಸ್ವಭಾವವಿಲ್ಲದೆ ಒಂದು ಸರಿಯಾದ ತೀರ್ಮಾನ, ಯಾವುದೇ ಸಂಸಾರವಾಗಲಿ ಅಥವಾ ಯಾವುದೇ ಒಂದು ವಿಶೇಷವಾದಂತಹ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಮ ಮನಸ್ಸು ಒಂದು ನಿಶ್ಚಯವಾದ, ಗಟ್ಟಿಯಾದ, ಖಂಡಿತವಾದ, ಒಂದು ನಿಖರವಾದಂತಹ ಒಂದು ನೆಲೆಯಲ್ಲಿ ನಿಂತಿರಬೇಕು. ಈ ಅವ್ಯವಸಾಯಿನಾಂ ಅಂತ ಹೇಳುವವರು ಆ ತರಹ ತಗೊಳ್ಲಿಕ್ಕೆ ಆಗೋದಿಲ್ಲ. ಬಹುಶಾಖಾಹಿ ಅನಂತಾಶ್ಚ. ಅವರ ಬುದ್ಧಿ ನಾನಾ ರೀತಿಯಲ್ಲಿ ಇರ್ತದೆ, ಅನಂತವಾಗಿ ಇರ್ತದೆ. ಮನಸ್ಸಿನ ತರಂಗಗಳು ಒಂದು ದಿವಸಕ್ಕೆ ಸಾವಿರಾರು ರೀತಿಯಲ್ಲಿ ಹೊರಡ್ತಾ ಇರ್ತದೆ. ಯೋಗದ ಮುಖ್ಯವಾದ ಉದ್ದೇಶವೇ ಆ ತರಂಗಗಳನ್ನೆಲ್ಲ ಪ್ರಶಮ ಸ್ಥಿತಿಗೆ ತರುವುದು. ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಆದ್ದರಿಂದ ಅವ್ಯವಸಾಯಿನಾಂ ಬುದ್ಧಯ ಬಹುಶಾಖಾ ಅನಂತಾಶ್ಚ. ವ್ಯವಸಾಯಿ ಮತ್ತು ಅವ್ಯವಸಾಯಿ. ಈ ವ್ಯವಸಾಯ ಅಂತ ಹೇಳಿದ್ರೆ ಏನು? ವ್ಯವಸಾಯ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನೋಡ್ತೀವಿ ಅಲ್ವಾ. ಡಿ ವಿ ಜಿಯವರು ಸಂಸ್ಕೃತಿ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಈ ವ್ಯವಸಾಯ ಇದನ್ನು ಸಂಸ್ಕೃತಿ ಅಂತ ಹೇಳುವಾಗ, ಸಂಸ್ಕೃತಿಯನ್ನು ವಿವರಣೆ ಕೊಡುವಾಗ ಈ ವ್ಯವಸಾಯ ಅನ್ನುವ ಪದವನ್ನು ಬಹಳ ವಿವರವಾಗಿ ನಮಗೆ ಅಲ್ಲಿ ತಿಳಿಸ್ಕೊಡ್ತಾರೆ. ವ್ಯವಸಾಯ ಅಂತ ಹೇಳುವುದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ? ಅಗ್ರಿಕಲ್ಚರ್ ಅಂತ ಹೇಳ್ತೀವಿ. ಆ ಅಗ್ರಿಕಲ್ಚರ್ ಅನ್ನುವುದನ್ನೇ ಇಟ್ಟುಕೊಂಡು ಹಾರ್ಟಿಕಲ್ಚರ್ ಬಂದಿದೆ ಅಲ್ವಾ, ಸೆರಿಕಲ್ಚರ್ ಬಂದಿದೆ, ಹಾರ್ಬೋಕಲ್ಚರ್ ಬಂದಿದೆ, ಇನ್ನು ಬೇರೆ ಬೇರೆ ಕಲ್ಚರ್ಗಳೆಲ್ಲ ಬಂದಿದೆ. ಕಲ್ಚರ್ ಅಂತ ಹೇಳಿದ್ರೆ ಏನು? ಕಲ್ಚರ್ ಅಂದರೆ ಸಂಸ್ಕೃತಿ ಅಂತ ಹೇಳಿ ಸಾಮಾನ್ಯ ಅರ್ಥದಲ್ಲಿ ನಾವು ತಗೊಳ್ಬಹುದು. ಕಲ್ಚರ್ ಅಂತ ಹೇಳಿದ್ರೆ ಸಮ್ಯಕ್ ಸಂಸ್ಕ್ರಿಯತೆ ವಾ ಶುದ್ಧೀಕ್ರಿಯತೆ ಇತಿ ಸಂಸ್ಕೃತಿ. ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ಪರಿಶೋಧಿಸಿ ಅಲ್ಲಿ ಇರುವಂತಹ ಕಲ್ಮಶಗಳನ್ನೆಲ್ಲ ತೆಗೆದು ಅದನ್ನು ಒಂದು ಹದವಾದ ರೀತಿಯಲ್ಲಿ ನಿಖರವಾದದ್ದನ್ನು, ನಿಶ್ಚಯವಾದದ್ದನ್ನು, ನಿರ್ದುಷ್ಟವಾದದ್ದನ್ನು ನೋಡುವುದಕ್ಕೆ ಸರಿಯಾದ ರೀತಿಯಲ್ಲಿ ತಯಾರು ಮಾಡಿಕೊಡುವುದೇ ಕಲ್ಚರ್ ಅಂತ ಹೇಳ್ತಾರೆ. ಬುದ್ಧಿಯ ಕೃಷೀಕರಣವಾಗದೆ ಆತ್ಮದ ಬೆಳವಣಿಗೆ ಆಗುವುದಿಲ್ಲ. ನಮ್ಮ ಬುದ್ಧಿಯ ಕೃಷೀಕರಣ ಆಗಬೇಕು. ಅದಕ್ಕೆ ವ್ಯವಸಾಯ ಅನ್ನುವ ಪದವನ್ನು ಇಟ್ಟಿದ್ದಾರೆ ಡಿ ವಿ ಜಿಯವರು. ಬುದ್ಧಿಯ ಕೃಷೀಕರಣ ಆತ್ಮದರ್ಶನಕ್ಕೆ, ಆತ್ಮದರ್ಶನವೆಂಬ ಬೆಳವಣಿಗೆಗೆ ಕಾರಣವಾಗ್ತದೆ
ಅದು ಬಹಳ ಮುಖ್ಯ. ಈ ವ್ಯವಸಾಯಿ ಅಂತ ಹೇಳುವಾಗ ನಿಶ್ಚಯಾತ್ಮಿಕ ಬುದ್ಧಿ ಅಂತ ಹೇಳಿದೆ. ಇಲ್ಲಿ ಶರೀರವನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ತಾರೆ. ಈ ಶರೀರ ಎಷ್ಟು ವೈವಿಧ್ಯವಿದೆ, ಈ ಶರೀರದಲ್ಲಿ ಅನಂತವಾದಂತಹ ವೈವಿಧ್ಯವಿದೆ. ಸೂಕ್ಷ್ಮಾತ್ ಸೂಕ್ಷ್ಮ ಆತ್ಮನಿಂದ ಹಿಡಿದು ಮೂಳೆಯ ಹಂದರದವರೆಗೆ, ಕೊನೆಯ ಲೇಯರಾದ ಚರ್ಮದವರೆಗೆ, ಶರೀರದ ಒಳಗಡೆಗೆ ನಾನಾ ರೀತಿಯ ನೂರಾರು ಅಂಗಗಳು, ಬೇರೆ ಬೇರೆ ಅಂಗಗಳು ತಮ್ಮ ತಮ್ಮ ಕೆಲಸವನ್ನು ಮಾಡಿಕೊಳ್ತಾ ಹೋಗ್ತಾ ಇರುತ್ತೆ. ಆದರೆ ಅವೆಲ್ಲವೂ ಕೂಡ, ಅವರ ಕೆಲಸ ಎಲ್ಲ ಬೇರೆಯಾಗಿದ್ದರೂ ಕೂಡ ಅವೆಲ್ಲವೂ ಕೂಡ ಮಾಡುವ ಕೆಲಸ ಪೂರಕವಾಗಿ ಶರೀರವನ್ನು ಬೆಳೆಸಲಿಕ್ಕಾಗಿಯೇ ಇರ್ತದೆ. ಶರೀರ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆಗಿರ್ತದೆ. ವಿಕಾಸ ಮತ್ತು ಸಮಗ್ರತೆ ಇದು ಎರಡನ್ನೂ ಕೂಡ ಒಟ್ಟಾಗಿ ಮಾಡುವಂತಹ ರೀತಿಯಲ್ಲಿ ನಮ್ಮ ಶರೀರದ ರಚನೆ ಮಾಡಿದ್ದಾರೆ. ಎಷ್ಟು ಬಗೆ ಯಂತ್ರಗಳು, ಎಷ್ಟು ರಸಮಿಶ್ರದಿಂದ ಎಷ್ಟಾದಿಭೂತಗಳು ಪರಿಪಾಕ ಹೊಂದಿ ಒಟ್ಟಾಗಿ ಸೇರಿಹವು ನರನೆಂಬ ಸಿದ್ಧಿಯೊಳು ಸೃಷ್ಟಿ ಶೈಲದ ಶಿಖರ ಆತ ಕಾಣು ಮಂಕುತಿ. ಸ್ಪಷ್ಟವಾಗಿ ನಮಗೆ ಒಂದು ಉದಾಹರಣೆಯಾಗಿ ಕೊಡ್ತಾರೆ ಅವರು. ಎಷ್ಟು ಬಗೆಯ ಯಂತ್ರಗಳು, ಇಲ್ಲಿ ಯಂತ್ರ, ಇಲ್ಲಿ ಯಂತ್ರ, ಇಲ್ಲಿ ಯಂತ್ರ, ಇಲ್ಲಿ ಯಂತ್ರ, ಇಲ್ಲಿ ಯಂತ್ರ. ಕತ್ತು ತಿರುಗಬೇಕಾದ್ರೆ ಅಲ್ಲಿ ಒಳಗಡೆ ಆ ಒಂದು ಇದು ಕೆಲಸ ಮಾಡಬೇಕು. ಜಠರದಲ್ಲಿ ಎಷ್ಟು ಯಂತ್ರಗಳಿದೆ, ದೊಡ್ಡ ಕರಳಿದೆ, ಸಣ್ಣ ಕರಳಿದೆ, ಜಠರ ಇದೆ, ಲಿವರ್ ಇದೆ, ಕರಳಿದೆ. ಎಷ್ಟು ಬಗೆಯ ಯಂತ್ರಗಳೊಳು ಅದೆಷ್ಟು ರಸಮಿಶ್ರದಿಂದ. ಕಾಲ್ಗಂಟು ನೋವು ಬಂತು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋದರೆ ಅಲ್ಲಿ ಒಂದು ರೀತಿಯ ರಸ ಜಿನುಗಬೇಕ್ರಿ, ಅದು ಜಿನುಗ್ತಾ ಇಲ್ಲ ನಿಮಗೆ ಅಂತಾರೆ. ಈ ಕೈ ಸರಿಯಾಗಿ ಆಡಬೇಕಾದ್ರೆ ಇಲ್ಲಿ ಒಂದು ರೀತಿಯ ರಸ ಜಿನುಗಬೇಕು, ಅದು ಸರಿಯಾಗಿ ನಿರಂತರವಾಗಿ ಜಿನುಗದೆ ಹೋದರೆ ಲಟ ಲಟ ಅನ್ನೋಕ್ಕೆ ಶುರುವಾಗ್ತದೆ. ಎಷ್ಟು ಬಗೆಯ ಯಂತ್ರಗಳೊಳು ಅದೆಷ್ಟು ರಸ ಮಿಶ್ರದಿಂದ ಎಷ್ಟು ಆದಿಭೂತಗಳು. ಆದಿಭೂತಗಳು ಯಾವುದು? ಪೃಥಿವಿಯ ತೇಜೋ ವಾಯು ಆಕಾಶ, ಪಂಚಭೂತಗಳು. ಎಷ್ಟಾದಿಭೂತಗಳು ಪರಿಪಾಕ ಹೊಂದಿ ಒಟ್ಟಾಗಿ ಸೇರಿಹವು ನರನೆಂಬ ಸೃಷ್ಟಿಯೊಳು ಸೃಷ್ಟಿ ಶೈಲದ ಶಿಖರ. ಈ ಸೃಷ್ಟಿಯನ್ನು ಒಂದು ಶೈಲ, ಒಂದು ಪರ್ವತ ಅಂತ ಇಟ್ಟುಕೊಂಡ್ರೆ ಆ ಪರ್ವತದ ತುದಿ ಶಿಖರ ಯಾವುದು ಅಂತ ಕೇಳಿದ್ರೆ ಈ ಶರೀರ. ನರಜನ್ಮಂ ದುರ್ಲಭಂ ಅಂತ ಆಚಾರ್ಯರು ಅಷ್ಟೇ ಹೇಳಿಬಿಟ್ಟಿದ್ದಾರೆ ವಿವೇಕ ಚೂಡಾಮಣಿಯಲ್ಲಿ. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಹೇಳಿ. ಆ ರೀತಿಯಲ್ಲಿ ಇಲ್ಲಿ ಕೆಲಸ ಬೇರೆ ಬೇರೆ ಆದರೂ ಕೂಡ ಸಂಪೂರ್ಣವಾದಂತಹ ಒಂದು ಏಕತೆ ಇದೆ. ಆ ಏಕತೆ ಇರುವುದರಿಂದ ಅದು ತನ್ನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಲಿಕ್ಕಾಗ್ತದೆ. ಹಾಗಿಲ್ಲದೆ ಹೋದರೆ ಸರಿಯಾಗಿ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅದನ್ನೇ ಇಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿ ಕೃಷ್ಣ ಇಟ್ಟಿದ್ದಾರೆ. ನಮ್ಮ ಬುದ್ಧಿ ಒಂದು ಕೆಲಸಕ್ಕೆ ನಾವು ತೊಡಗಿದ್ರೆ ಎಲ್ಲ ವಿಚಾರಗಳು ಕೂಡ ಆ ಕೆಲಸದ ಮೇಲೆಯೇ ಇರಬೇಕು. ವಿದ್ಯಾರ್ಥಿಗಳಿಗೆ ಇದು ಬಹಳ ಮುಖ್ಯವಾದಂತಹ ಒಂದು ಕೃಷೀಕರಣ ಅನ್ನುವ ಮಾತನ್ನು ಸ್ವಾಮೀಜಿ ರಂಗನಾಥಾನಂದಜಿಯವರು ಹೇಳ್ತಾರೆ. ಏನೇನೋ ತಲೆಗೆ ಹಚ್ಚಿಕೊಂಡ್ರೆ ನಮಗೆ ಓದಿದ್ದು ಯಾವುದೂ ತಲೆಗೆ ಹೋಗೋದಿಲ್ಲ. ಒಂದು ವಿಚಾರ, ಒಂದು ಗಾಂಭೀರ್ಯದ ವಿಚಾರ, ಒಂದು ಘನತೆಯ ವಿಚಾರ ನಾವು ಓದುವಾಗ ಒಂದು ಸರಿ ಓದಿದರೆ ಅರ್ಥ ಆಗೋದಿಲ್ಲ, 2 ಸರಿ ಓದಿದರೆ ಅರ್ಥ ಆಗೋದಿಲ್ಲ, 3 ಸರಿ ಓದಿದರೆ ಅರ್ಥ ಆಗೋದಿಲ್ಲ. ಆದರೆ ಒಂದು 4-5 ಸಲ ಓದಲೇಬೇಕು ಅಂತೇಳಿ ಮನಸ್ಸನ್ನೆಲ್ಲ ಅದರಲ್ಲೇ ಕೇಂದ್ರೀಕರಿಸಿ ನಮ್ಮ ಶ್ರದ್ಧಾ ಕೇಂದ್ರವನ್ನು ಆ ಬುದ್ಧಿ ವಿಚಾರದಲ್ಲೇ ಇಟ್ಟಾಗ ನಿಧಾನವಾಗಿ ಅದು ಬರ್ತಾ ಹೋಗ್ತದೆ. ವೇದದಲ್ಲಿ ಒಂದು ಮಾತುಂಟು, ಅದು ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಅಂತೇಳಿ ಹಿಂದಿನ ಶ್ಲೋಕಗಳನ್ನು ಹೇಳ್ಕೊಂಡ್ವಲ್ಲ, ಅದೇ ರೀತಿಯಲ್ಲಿ ಈ ವೇದ ಹೇಗೆ ಅಂತ ಕೇಳಿದ್ರೆ ಕೆಲವರಿಗೆ ಅದನ್ನು ನೋಡಿದ್ರೂ ಕೂಡ ನೋಡಿದ್ದು ಗೊತ್ತಾಗೋದಿಲ್ಲ, ಕೆಲವರು ಅದನ್ನು ಕೇಳಿಸ್ಕೊಳ್ತಾರೆ, ಕೇಳಿದ್ದು ಏನು ಅಂತ ಹೇಳಿ ಗೊತ್ತಾಗೋದಿಲ್ಲ. ಆದರೆ ಸರಿಯಾದ ರೀತಿಯಲ್ಲಿ ಮನಸ್ಸನ್ನು ಇಟ್ಟು ಬುದ್ಧಿಯನ್ನು ಅಂತಃಕರಣದಲ್ಲಿ ಸೇರಿಸಿ ಶರೀರ ಮತ್ತು ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಇಟ್ಟು, ಮನಸ್ಸನ್ನು ಬುದ್ಧಿಯಲ್ಲಿ ಇಟ್ಟು, ಬುದ್ಧಿಯನ್ನು ಅಂತಃಕರಣದಲ್ಲಿ ಸೇರಿಸಿ ಅದನ್ನು ಓದಲಿಕ್ಕೆ ಪ್ರಯತ್ನಪಟ್ಟಾಗ ಅದು ತನ್ನ ನಲ್ಲನಿಗೆ ಸರಿಯಾದ ರೀತಿಯಲ್ಲಿ ತನ್ನೆಲ್ಲವನ್ನೂ ತೋರಿಸುವಂತೆ ಆ ವೇದ ನಮಗೆ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಇದು ವೇದದ್ದೇ ಮಂತ್ರ, ವೇದ ಮಂತ್ರದಲ್ಲೇ ಆ ರೀತಿ ಇದೆ. ಆ ರೀತಿಯಲ್ಲಿ ವ್ಯವಸಾಯಾತ್ಮಿಕ ಬುದ್ಧಿ ಏಕ ಇಹ ಕುರುನಂದನ.
ಆ ರೀತಿಯಲ್ಲಿ ಯೋಚನೆ ಮಾಡಿದಾಗ ಒಂದೇ ರೀತಿಯಾದಂತಹ ಒಂದು ನಿಶ್ಚಲವಾದಂತಹ ಒಂದು ನಿರ್ಧಾರವಾದಂತಹ ನಿಖರವಾದಂತಹ ಒಂದು ಸಂಕಲ್ಪ ಶಕ್ತಿ ನಮ್ಮಲ್ಲಿ ಬರ್ತದೆ. ಅದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ. ಗುರುನಂದನ ವ್ಯವಸಾಯಾತ್ಮಿಕ ಬುದ್ಧಿ ಏಕಃ ಇಹ. ಇಲ್ಲಿ ಅವ್ಯವಸಾಯಿನಾಂ ಬುದ್ಧಯ, ಹಾಗಿಲ್ಲ, ಕೃಷೀಕರಣ ಮಾಡ್ತಾ ಇಲ್ಲ, ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ತಾ ಇಲ್ಲ ಅಂತಾದರೆ ಅಂಥವರ ಬುದ್ಧಿ ಬಹುಶಾಖಾಹಿ ಅನಂತಾಶ್ಚ, ಯಾವುದೇ ಒಂದು ಸರಿಯಾದ ಕೆಲಸವನ್ನು ಅವ್ರ ಕೈಯಿಂದ ಮಾಡಲಿಕ್ಕಾಗೋದಿಲ್ಲ. ಸಾಮಾನ್ಯವಾಗಿ ಕಿರಣಗಳನ್ನು ತೂರಿ ಹೋಗ್ತಾ ಇರುತ್ತೆ ಕಿರಣಗಳು. ಆ ತೂರಿ ಹೋಗುವಂತಹ ಕಿರಣಗಳಿಂದ ಯಾವುದೂ ಕೂಡ ಏನನ್ನೂ ಮಾಡಲಿಕ್ಕಾಗೋದಿಲ್ಲ. ಅದೇ ಕಿರಣಗಳನ್ನೆಲ್ಲ ಒಟ್ಟಾಗಿ ಸೇರಿಸಿ ಕ್ಷಕಿರಣವಾಗಿ ಬಿಟ್ಟಾಗ ಶರೀರವನ್ನು ತೂರಿಕೊಂಡು ಹೋಗುತ್ತೆ. ಕ್ಷಕಿರಣ ಅಂತ ಹೇಳ್ತಾರಲ್ವ, ರೇಡಿಯಾಲಜಿ ಉಂಟಲ್ಲ, ಆ ರೀತಿಯಲ್ಲಿ ನಮ್ಮದು ಬುದ್ಧಯ ವ್ಯವಸಾಯಿನಾಂ ಆಗಬೇಕು. ಅವ್ಯವಸಾಯಿನಾಂ ಆದಾಗ ನಮಗೆ ಒಂದು ದೃಢವಾದ ಸಂಕಲ್ಪ ಶಕ್ತಿ ಬರೋದಿಲ್ಲ. ಇದು ಅರ್ಜುನನಿಗೆ ಯುದ್ಧರಂಗದಲ್ಲಿ ನೀನು ಸರಿಯಾದ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಹೇಳಿದರೂ ಕೂಡ ಇವತ್ತಿನ ಪ್ರಪಂಚದಲ್ಲಿ ನಮಗೆಲ್ಲರಿಗೂ ಕೂಡ ಇದು ಬಹಳ ಪ್ರಸ್ತುತವಾಗುತ್ತೆ ಅನ್ನುವ ಮಾತನ್ನು ಸ್ವಾಮೀಜಿಯವರು ಹೇಳ್ತಾರೆ. ಅದಾದ ಮೇಲೆ 42ನೇ ಶ್ಲೋಕ, 43ನೇ ಶ್ಲೋಕ, 44ನೇ ಶ್ಲೋಕ, ಈ ಮೂರೂ ಶ್ಲೋಕಗಳು ಕೂಡ ಒಟ್ಟಾರೆಯಾಗಿ ಸಮಗ್ರವಾಗಿ ಒಂದೇ ಭಾವದಲ್ಲಿ ನಾವು ಪರಿಗಣಿಸಬೇಕಾದಂತಹ ಶ್ಲೋಕಗಳು. ಇದೊಂದು ಬಹಳ ವಿಶೇಷವಾದಂತಹ ಒಂದು ವಿಚಾರವನ್ನು ಕೃಷ್ಣ ಇಲ್ಲಿ ಪ್ರಸ್ತಾಪ ಮಾಡಿದ್ದಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದ ರತಾಃ ಪಾರ್ಥ ನ ಅನ್ಯತ್ ಅಸ್ತಿ ಇತಿ ವಾದಿನಃ. ಅರ್ಜುನ, ಪುಷ್ಪಿತಾಂ ವಾಚಂ, ಆಪಾತ ಮನೋಹರವಾದಂತಹ ಮಾತುಗಳನ್ನು ಯಾರು ಆಡ್ತಾರೋ ಅವರು ಅವಿಪಶ್ಚಿತಃ, ಅವಿವೇಕಿಗಳು. ಆಪಾತ ಮನೋಹರವಾದಂತಹ ಪುಷ್ಪಿತಾಂ ಅಂತ ಹೇಳಿದ್ರೆ ಒಳ್ಳೆ ಸುಂದರವಾಗಿ ಅರಳಿರುವಂತಹ ಒಂದು ಹೂವನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಎಂತಹ ಒಂದು ಉಲ್ಲಸಿತವಾದ ಭಾವನೆ ಬರ್ತದೆ, ಪ್ರಫುಲ್ಲಿತವಾಗ್ತದೆ. ಆ ರೀತಿಯಲ್ಲಿ ಕೆಲವರು ಆಡುವ ಮಾತುಗಳನ್ನು ಕೇಳಿದಾಗ ನಮಗೆ ಆ ತಕ್ಷಣಕ್ಕೆ ಆಹಾಹಾ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ, ಆದರೆ ಒಳಗಡೆ ಹುರುಳು ಏನೂ ಇರುವುದಿಲ್ಲ. ಅದು ಪರಿಮಳ ಇಲ್ಲದೆ ಇರೋ ಹೂವು ಅರಳಿದಾಗ ನಾವು ಚೆನ್ನಾಗಿ ಕಾಣುತ್ತೆ ನೋಡಿ, ಆ ತರಹ ಇರ್ತದಂತೆ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಯಾಂ ಇಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ, ಆಪಾತ ಮನೋಹರವಾದಂತಹ ಮಾತುಗಳನ್ನು ಆಡುತ್ತಾ ನಿಮ್ಮನ್ನು ಯಾರು ಮೆಸ್ಮರೈಸ್ ಮಾಡ್ತಾರಲ್ಲ ಅವರೆಲ್ಲ ಅವಿಪಶ್ಚಿತಃ, ಅವಿವೇಕಿಗಳು. ಅವರು ಯಾವುದರಿಂದ ಮಾತಾಡ್ತಾರೆ? ವೇದವಾದ ರತಾಹ ಪಾರ್ಥ, ವೇದವಾದ ರತಾಹ, ಕೇವಲ ವೇದಗಳ ಶಬ್ದಗಳನ್ನೇ ಆಡುತ್ತಾ ಅದರಲ್ಲಿಯೇ ವಿಹರಿಸುತ್ತಾ ಅದರಲ್ಲಿಯೇ ಆನಂದ ಪಡುತ್ತಾ ನ ಅನ್ಯತ್ ಅಸ್ತಿ ಇತಿ ವಾದಿನಃ, ಬೇರೆ ಏನೂ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಆ ವೇದದ ವಿಚಾರಗಳನ್ನು ಹೇಳುವವರು. ಹಾಗಾದರೆ ವೇದದ ವಿಚಾರ ಹೇಳೋದು ತಪ್ಪ? ವೇದದ ವಿಚಾರ, ನಾವೆಲ್ಲ ವೇದವನ್ನು ಆಧಾರವಾಗಿ ಪರಿಗಣಿಸಿದ್ದೇವೆ. ನಮಗೆ ಯಾವುದಾದ್ರೂ ಒಂದು ಸತ್ಯ ತಿಳ್ಕೊಳ್ಬೇಕು ಅಂತಾದರೆ ಮುಖ್ಯವಾಗಿ ಇರುವಂತಹ ಒಂದು ಆಧಾರ ಗ್ರಂಥ ಅಂತ ಹೇಳಿದ್ರೆ ವೇದಗಳು ಅಂತ ಹೇಳ್ತಾರೆ. ಇಲ್ಲಿ ವೇದದ ಕರ್ಮಕಾಂಡದ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ. ವೇದದ ಮುಖ್ಯವಾದಂತಹ ಉದ್ದೇಶ ಕರ್ಮಕಾಂಡ ಅಲ್ಲ. ವೇದದ ಮುಖ್ಯವಾದಂತಹ ಉದ್ದೇಶ ಆತ್ಮದರ್ಶನ, ಆತ್ಮತತ್ವವನ್ನು ಸರಿಯಾದ ರೀತಿಯಲ್ಲಿ ಮನಸ್ಸಿಗೆ ತಂದುಕೊಳ್ಳುವುದು. ಇದಕ್ಕೆ ಉದಾಹರಣೆಯಾಗಿ ಮಾಧವಾಚಾರ್ಯರು ಅಂತ ಹೇಳಿ ವೇದಾರ್ಥ ಪ್ರಕಾಶ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ವೇದಕ್ಕೆ ಅರ್ಥವನ್ನು ತಿಳಿಸುವಂತಹ ಒಂದು ಗ್ರಂಥ. ಅದರಲ್ಲಿ ಅವರು ಹೇಳ್ತಾರೆ, ವೇದ ಅಂದರೆ ಏನು? ವಿದುಲ್ರ ಜ್ಞಾನೇ ಇತಿ ವೇದ ಅಂತ ಹೇಳಿ. ಅಂದರೆ ತಿಳಿವಳಿಕೆ, ಸರಿಯಾದ ವಿವೇಕ ಬುದ್ಧಿಯನ್ನು ಯಾವುದು ನಮಗೆ ಕೊಡ್ತದೆಯೋ ಅದು ಎಲ್ಲವುದೂ ವೇದವೇ. ಕೇವಲ ಅರ್ಥ ಗೊತ್ತಿಲ್ಲದೆ ಇರುವ ಮಂತ್ರ ಅಂತ ಹೇಳುವ ನಾವು ಏನು ವೇದ ಅಂತ ಪರಿಗಣಿಸ್ತೇವಲ್ಲ ಅದು ಮಾತ್ರ ಅಲ್ಲ. ನಮ್ಮ ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ತಿದ್ದುವ ಕೆಲಸ ಯಾವ ಎಲ್ಲ ಸಾಹಿತ್ಯಗಳು ಮಾಡ್ತದೋ ಅದೆಲ್ಲವೂ ವೇದವೇ. ವಿದುಲ್ರ ಜ್ಞಾನೇ, ವೇದ ಅಂದರೆ ಜ್ಞಾನ ಅಂತ ಅರ್ಥ. ಹಾಗಾದರೆ
ಎಲ್ಲವೂ ಜ್ಞಾನ ಬೇಕಾದಷ್ಟಿದೆ, ಶಾಸ್ತ್ರಗಳು, ಜ್ಞಾನ ಗ್ರಂಥಗಳಿದೆ. ವೇದದ ಹೆಚ್ಚಳ ಏನು ಅಂತ ಕೇಳಿದ್ರೆ ಅದಕ್ಕೆ ಅದನ್ನು ಪೂರ್ವಪಕ್ಷ ಮಾಡಿ ಉತ್ತರ ಪಕ್ಷವಾಗಿ ಮಾಧವಾಚಾರ್ಯರು ಹೀಗೆ ಹೇಳ್ತಾರೆ: ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥ ವೇದಯತಿ ಸ ವೇದ ಎಂಬುದಾಗಿ. ಅಂದರೆ ಇಷ್ಟಪ್ರಾಪ್ತಿ ಮತ್ತು ಅನಿಷ್ಟ ಪರಿಹಾರಕ್ಕಾಗಿ ಅಲೌಕಿಕವಾದ ಉಪಾಯಗಳನ್ನು, ವಿಧಾನಗಳನ್ನು ಯಾವ ಗ್ರಂಥ ನಮಗೆ ತಿಳಿಸುತ್ತದೆಯೋ ಅದು ವೇದ. ಇಲ್ಲಿ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರ ಅಂದರೆ ಯಾವುದು? ಸಂಸಾರವೆಂಬ ಚಕ್ರದಲ್ಲಿ ಸಿಲುಕಿ ಜನನ ಮರಣಗಳೆಂಬ ಅನಿಷ್ಟಗಳಿಗೆ ಒಳಗಾಗುತ್ತಿರುವ ಎಲ್ಲ ಜನರನ್ನೂ ಕೂಡ ಇಷ್ಟಪ್ರಾಪ್ತಿ ಅಂದರೆ ಮುಕ್ತಿ ಎನ್ನುವಂತಹ ಇಷ್ಟವನ್ನು ಪಡೆಯುವುದಕ್ಕಾಗಿ ಅವರು ಮಾಡಬೇಕಾದಂತಹ ಅಲೌಕಿಕವಾದಂತಹ ಉಪಾಯಗಳನ್ನು ಯಾವ ಗ್ರಂಥ ತಿಳಿಸಿಕೊಡ್ತದೆ ಅದು ವೇದ. ಆ ರೀತಿಯಲ್ಲಿ ವೇದದ ಮುಖ್ಯ ಉದ್ದೇಶ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಸಾಮಾನ್ಯವಾಗಿ ನಮ್ಮಲ್ಲಿ ಸಂಸ್ಕೃತಿ ಅಂತ ಒಂದು ಮಾತು ಆವಾಗಲೇ ಹೇಳಿದೆ. ಸಂಸ್ಕರಣ ಅನ್ನುವಂತಹ ಪದ ಉಂಟು, ಸಂಸ್ಕ್ರಿಯತೆ ಅನೇನ ಇತಿ ಸಂಸ್ಕಾರ ಅನ್ನುವ ಪದ ಉಂಟು. ಷೋಡಶ ಸಂಸ್ಕಾರಗಳಲ್ಲಿ ಬ್ರಹ್ಮೋಪದೇಶ ಒಂದು ಸಂಸ್ಕಾರ, ವಿಶಿಷ್ಟವಾದ ಸಂಸ್ಕಾರ. ಆ ಬ್ರಹ್ಮೋಪದೇಶ ಕೊಡುವುದರಿಂದ ಏನಾಗುತ್ತದೆ? ಬ್ರಹ್ಮೋಪದೇಶ ಕೊಡುವ ಆ ಸಂದರ್ಭದಲ್ಲಿ ಹೀಗೊಂದು ಮಾತನ್ನು ಹೇಳ್ತಾರೆ ಬಲ್ಲವರು: ಜನ್ಮನಾ ಜಾಯತೆ ಜಂತು ಸಂಸ್ಕಾರಾತ್ ದ್ವಿಜ ಉಚ್ಯತೆ ವೇದಪಾಠೇನ ವಿಪ್ರತ್ವಂ ಬ್ರಹ್ಮಜ್ಞಾನೇನ ಬ್ರಾಹ್ಮಣ. 4 ಹಂತಗಳಲ್ಲಿ ಅಲ್ಲಿ ಹೇಳಿದ್ದಾರೆ. ಹುಟ್ಟುವಾಗ ಎಲ್ಲ ಜಂತುಗಳು ಕೂಡ ಜನ್ಮನ ಜಾಯತೆ ಜಂತು, ಹುಟ್ಟಿನಿಂದ ಯಾವುದೋ ಒಂದು ರೀತಿಯಲ್ಲಿ ಹುಟ್ಟಿ ಬರ್ತಾರೆ. ಆದರೆ ಅವರಿಗೆ ಕೊಡುವ ಸಂಸ್ಕಾರದಿಂದ ಆತ ದ್ವಿಜ ಅಂತ ಅನ್ನಿಸಿಕೊಳ್ತಾನೆ. 2ನೆಯ ಬಾರಿಗೆ ಹುಟ್ಟು ಅಂತ ಹೇಳಿ. ಕೇವಲ ದ್ವಿಜ ಆದ ಮಾತ್ರಕ್ಕೆ ಅವನು ವಿಪ್ರ ಆಗುವುದಿಲ್ಲ, ಅವನು ವಿಶಿಷ್ಟ ಪ್ರಾಜ್ಞ ಆಗುವುದಿಲ್ಲ. ವೇದ ಪಾಠೇನ ವಿಪ್ರತ್ವಂ, ವೇದ ಪಾಠವನ್ನು ಮಾಡುವುದರಿಂದ ಅವನಿಗೆ ವಿಪ್ರತ್ವ ಅನ್ನುವಂತಹ ಒಂದು ಉಪಾಧಿ ಬರ್ತದೆ. ಬರೀ ಪಾಠ ಮಾಡಿಕೊಳ್ಳುವುದರಿಂದ ಏನೂ ಆಗುವುದಿಲ್ಲ. ವಿಪ್ರ ವಿಶೇಷೇಣ ಪ್ರಾಜ್ಞ, ಆ ಪಾಠದಿಂದ ಅದರ ಒಳಗಡೆ ಏನು ಹೇಳಿದೆ ಅನ್ನುವುದನ್ನು ತಿಳುವಳಿಕೆಗೆ ತಂದುಕೊಳ್ಳಬೇಕು, ಅಂತಹವನು ವಿಪ್ರ. ಅಲ್ಲಿಗೆ 3ನೇ ಹಂತ ಆಯಿತು. ಬ್ರಹ್ಮಜ್ಞಾನೇನ ಬ್ರಾಹ್ಮಣ, ಆ ತಿಳುವಳಿಕೆಯನ್ನು ಸಾಧನೆಯಲ್ಲೇ ಇಟ್ಟುಕೊಂಡು, ಅನುಷ್ಠಾನದಲ್ಲೇ ಇಟ್ಟುಕೊಂಡು ಸಾಧನೆ ಮಾಡಿ ಅವನು ಆ ಬ್ರಹ್ಮವನ್ನು ಸರಿಯಾದ ರೀತಿಯಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾದರೆ ಆಗ ಮಾತ್ರ ಅವನು ಬ್ರಾಹ್ಮಣ. ಈ ಅರ್ಥದಲ್ಲಿ ಎಷ್ಟು ಜನ ಬ್ರಾಹ್ಮಣರು ಇದ್ದಾರೆ ಅದನ್ನು ನಾವು ತಿಳ್ಕೊಂಡಾಗ ಕೃಷ್ಣ ಹೇಳುವ ಈ ಮಾತಿಗೆ ತೂಕ ಬರ್ತದೆ. ವೇದಗಳೆಲ್ಲ ಇವತ್ತು ಕರ್ಮಕಾಂಡಿಗಳ ಕೈಗೆ ಸಿಕ್ಕಿ ಹೊಲಸು ಎದ್ದು ಹೋಗಿದೆ ಅಂತ ಹೇಳ್ತಾರೆ. 10 ಗ್ರಹಚಾರಗಳು, 100 ಹೋಮಗಳು, 100 ಅದಕ್ಕೆ ಪರಿಹಾರಗಳು. ಎಲ್ಲಿದೆ? ವೇದದಲ್ಲಿ ಹೇಳಿದೆ. ವೇದದಲ್ಲಿ ಎಲ್ಲಿ ಹೇಳಿದೆ? ಯಾರು ಕೇಳೋರೇ ಇಲ್ಲ, ತೋರಿಸೋರು ಮೊದಲೇ ಇಲ್ಲ. ವೇದದಲ್ಲಿ ಎಲ್ಲಿ ಹೇಳಿದೆ ಸ್ವಾಮಿ ಅಂತ ಕೇಳಿದ್ರೆ ಅವರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ವೇದವಾದರತಾಹ ಪಾರ್ಥ, ಹೇ ಪಾರ್ಥ, ಕೇವಲ ವೇದದಲ್ಲಿ ಹೇಳಿದೆ, ವೇದದಲ್ಲಿ ಹೇಳಿದೆ, ವೇದದಲ್ಲಿ ಹೇಳಿದೆ ಅಂತ ಹೇಳಿಕೊಂಡು ಜನಗಳನ್ನು ಮೋಸಕ್ಕೆ ಒಳಪಡಿಸ್ತಾರಲ್ಲ, ಇದೇ ಮಾತೇ ಹೇಳ್ತಾರೆ ಕೃಷ್ಣ. ಅವರೆಲ್ಲ ಅವಿಪಶ್ಚಿತ, ಅವಿವೇಕಿಗಳು. ಮೊನ್ನೆ ತಾನೇ ಶಂಕರರ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ದೇವೆ. ಶಂಕರರು ಹುಟ್ಟಿ ಬರಲಿಕ್ಕೆ ಕಾರಣವಾಗಿದ್ದು ಕೃಷ್ಣನ ಈ ಮಾತು. ಇದನ್ನು ಮನಸ್ಸಿಗೆ ತಗೊಳ್ಬೇಕು ನಾವು. ದ್ವಾಪರಾಂತ್ಯದಲ್ಲಿ, ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ಕ್ಷಾತ್ರ ಬಲ ಮತ್ತು ಬ್ರಾಹ್ಮ ಬಲ ಒಂದಕ್ಕೊಂದಕ್ಕೆ ಪೂರಕವಾಗಿತ್ತು. ದ್ವಾಪರಾಂತ್ಯ ಬರುವಾಗ ಕ್ಷಾತ್ರ ಬಲವಾಗಿ ಬ್ರಾಹ್ಮ ಬಲಕ್ಕೆ ಸ್ವಲ್ಪ ಅವನತಿ ಬರ್ತದೆ.
ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಉಪನಿಷತ್ತುಗಳ ಮುಖ್ಯವಾದ ಚಿಂತನೆ ಅಂತಸ್ತತ್ವ ಅಥವಾ ಅಂತಸತ್ವವಾದಂತಹ ಜ್ಞಾನ, ವೈರಾಗ್ಯ, ತಪಸ್ಸು, ಭಕ್ತಿ ಇಂತಹವುಗಳಿಗೆ ಒಂದು ಪ್ರಾಮಿನೆನ್ಸ್ ಕಮ್ಮಿಯಾಗಿ ಹೋಗುತ್ತೆ. ಬ್ರಾಹ್ಮಬಲ ಕುಂದಿದ್ರಿಂದ ಮುಖ್ಯವಾಗಿ ಇರಬೇಕಾದದ್ದು ನಮಗೆ ಜ್ಞಾನಯೋಗ, ತಪೋಯೋಗ, ಭಕ್ತಿಯೋಗ, ಆಮೇಲೆ ಸ್ವಾಧ್ಯಾಯ ಯೋಗ ಇತ್ಯಾದಿ ಯೋಗಗಳು ನಮಗೆ ಮುಖ್ಯವಾಗಿ ಬೇಕು, ಕರ್ಮಯೋಗ ಇತ್ಯಾದಿಗಳು. ಆದರೆ ಒಂದು ಹಂತದಲ್ಲಿ ದ್ರವ್ಯ ಯೋಗವೇ ಜಾಸ್ತಿಯಾಗಿ ಹೋಗ್ಬಿಡ್ತದೆ. ಜ್ಞಾನಯಜ್ಞ, ತಪೋಯಜ್ಞ, ಯೋಗಯಜ್ಞ, ಸ್ವಾಧ್ಯಾಯ ಯಜ್ಞ ಇವೆಲ್ಲ ಹೋಗಿ ದ್ರವ್ಯಯಜ್ಞ ಮೇಲಕ್ಕೆ ಬರ್ತದೆ. ದ್ರವ್ಯಯಜ್ಞ ಅಂತ ಹೇಳಿದ್ರೆ ಏನು? ನಾವು ಅಗ್ನಿಯನ್ನು ಸ್ಥಾಪನೆ ಮಾಡಿಕೊಂಡು ಏನೇನೋ ಆಹುತಿಯನ್ನು ಕೊಡು, ಅದು ಯಾವುದೂ ತಪ್ಪಲ್ಲ. ನಾವು ಇದನ್ನು ಅರ್ಥ ಮಾಡಿಕೊಳ್ಳುವಾಗ ಇದೇನು ಹೀಗೆ ಹೇಳಿಬಿಟ್ರು ಅನ್ನುವ ಮಾತು ಬರ್ಬೋದು, ತಪ್ಪಲ್ಲ. ಅವಿಪಶ್ಚಿತರ ಕೈಯಲ್ಲಿ ಸಿಕ್ಕಿ ಅದು ತಪ್ಪಾದ ರೀತಿಯಲ್ಲಿ ಅರ್ಥೈಕೆ ಆಗ್ತಾ ಇದೆ. ಇದು ಕೃಷ್ಣನ ಉದ್ದೇಶ ಇಲ್ಲಿ ಹೇಳಿರುವುದು. ಆವತ್ತಿನ ಕಾಲದಲ್ಲಿ ದ್ವಾಪರದ ಕೊನೆಯಲ್ಲೇ ಅಂತಹ ಸಂದರ್ಭ ಬಂದಿತ್ತು. ಆದ್ದರಿಂದಲೇ ಕೃಷ್ಣ ಗೀತೆಯಲ್ಲಿ ಈ ಶ್ಲೋಕಗಳನ್ನು ಹೇಳಿದ್ದಾನೆ ಎಂಬುದಾಗಿ ಆಚಾರ್ಯರ ಜೀವನ ಚರಿತ್ರೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ವಿದ್ವಾಂಸರೊಬ್ಬರು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯವಾಗಿ ನಮಗೆ ಬೇಕಾಗುವುದು ಭಕ್ತಿಯೋಗ. ನಮ್ಮ ಬುದ್ಧಿ, ನಮ್ಮ ಎಲ್ಲ ಸಾಧನೆಗಳು ಕೂಡ, ಕರ್ಮಗಳು ಕೂಡ ಯೋಗವಾಗಿ ಪರಿವರ್ತಿತವಾಗಬೇಕು. ವೇದ ಕರ್ಮಕಾಂಡಿಗಳ ಕೈಗೆ ಸಿಕ್ಕಿ ಅದು ಪಾಖಂಡದ ರೀತಿಯಲ್ಲಿ ಹೋಗ್ತಾ ಇತ್ತು. ಆ ಕರ್ಮ ತನ್ನ ಯೋಗವನ್ನು ಕಳೆದುಕೊಂಡು ಬಿಟ್ಟಿತ್ತು. ಜಡಕರ್ಮವಾದಿಗಳ ಕೈಗೆ ಸಿಕ್ಕಿ ವೇದಗಳು ತಮ್ಮ ಅರ್ಥವನ್ನು ಸಂಪೂರ್ಣವಾಗಿ ಕಳ್ಕೊಂಡು ಬಿಟ್ಟಿತ್ತು. ಆ ಸಮಯದಲ್ಲೇ ವ್ಯಾಸ ಮಹರ್ಷಿಗಳು, ಕೃಷ್ಣದ್ವೈಪಾಯನರು ಅವರು ಬಂದು ಶಾಖೆ ಪ್ರಶಾಖೆಗಳಾಗಿ ಸಹಸ್ರಾರು ಶಾಖೆ ಪ್ರಶಾಖೆಗಳಾಗಿ ಹರಡಿ ಹೋದಂತಹ ವೇದಗಳನ್ನೆಲ್ಲ ಸಂಗ್ರಹ ಮಾಡಿ ತಮ್ಮ ಶಿಷ್ಯ ಪ್ರಶಿಷ್ಯರ ಮೂಲಕವಾಗಿ ಅವ್ಯಾಹತವಾಗಿ ಪರಂಪರೆಯಿಂದ ಅವಿಚ್ಛಿನ್ನವಾಗಿ ಆ ವೇದ ಜ್ಞಾನ ಹರಿದು ಬರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕೆ ಪೂರಕವಾಗಿ ಶ್ರೀಕೃಷ್ಣನ ಸಂಪೂರ್ಣವಾದ ಸಹಕಾರ ಸಿಕ್ತು. ಹಾಗೂ ಯಾಜ್ಞಸೇನಿ ಅಂತ ಹೇಳಿ, ಯಾಜ್ಞಸೇನಿ ಅಂದರೆ ಯಾರು? ದ್ರೌಪದಿ. ಕೃಷ್ಣ ಮತ್ತು ಕೃಷ್ಣೆ ಇಬ್ಬರೂ ಕೂಡ ವ್ಯಾಸರಿಗೆ ಇಂತಹ ಕೆಲಸದಲ್ಲಿ ಪೂರಕವಾಗಿ ನಿಂತರು ಅಂತ ಹೇಳ್ತಾರೆ. ಹೀಗೆ ನಡೆದು ಬಂತು ಎಷ್ಟೋ ನೂರಾರು ಸಾವಿರಾರು ವರ್ಷಗಳ ಕಾಲ. ಆಮೇಲೆ ಮತ್ತೆ 2.5 ವರ್ಷ ಆಯಿತು ದ್ವಾಪರಾಂತದಿಂದ ಶಂಕರಾಚಾರ್ಯರು ಬರುವಾಗ. ಶಂಕರಾಚಾರ್ಯರು ಬಂದಿದ್ದು 782 ಅಂತ ಅವರ ಕಾಲವನ್ನು, ಕ್ರಿಸ್ತ ಶಕ 8ನೇ ಶತಮಾನ. ಕ್ರಿಸ್ತ ಪೂರ್ವ ಮಹಾಭಾರತ ಯುದ್ಧ ಆಗಿ ಇಂದಿಗೆ 5,000 ವರ್ಷಗಳಾಗಿದೆ ಅಂತ ಇಟ್ಟುಕೊಂಡ್ರೆ, ಶಂಕರಾಚಾರ್ಯರು ಬಂದು 1300 ವರ್ಷಗಳಾಗಿದೆ ಅಂತ ಇಟ್ಟುಕೊಂಡ್ರೆ, ಇನ್ನೂ 2500 2600 ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ಆಗಿದ್ದು, ವೇದವ್ಯಾಸರು ವೇದಗಳನ್ನೆಲ್ಲ ಸಂಗ್ರಹ ಮಾಡಿದ್ದು, ಸಂಕಲನ ಮಾಡಿದ್ದು, ಕೊಟ್ಟಿದ್ದು. ಸೊ ಆ ನಂತರದಲ್ಲಿ ಶಂಕರಾಚಾರ್ಯರ ಕಾಲದ ಹೊತ್ತಿಗೆ ಈ ಸ್ಥಿತಿ ಇನ್ನೂ ಅಧ್ವಾನ ಆಗಿ ಹೋಗಿತ್ತಂತೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಅಂಥೇಳಿ ಹೀಗಾಗತ್ತೆ ಅನ್ನೋದನ್ನು ಊಹೆ ಮಾಡಿಕೊಂಡು ಅಷ್ಟು ಹಿಂದೆಯೇ ಕೃಷ್ಣ ಹೇಳಿದ್ದಾನೆ ಇಲ್ಲಿ. ಶಂಕರಾಚಾರ್ಯರು ಅದರಿಂದಲೇ ಭಗವದ್ಗೀತೆಯನ್ನು ಮಹಾಭಾರತದಿಂದ ಹೆಕ್ಕಿ ತೆಗೆದು ಅದಕ್ಕೆ ಭಾಷ್ಯ ಬರೆದರು. ನಿಶ್ಚಯ ಸ್ವಭಾವದ ಚಿಂತನೆ ಜನಗಳಲ್ಲಿ ಕಮ್ಮಿ ಆಗ್ತಾ ಇದೆ. ಪರಂಪರೆಯಾಗಿ ಹರಿದು ಬಂದಂತಹ ಯಾವುದೋ ಒಂದು ಮಹಾತತ್ವ ಆ ತತ್ವದ ತನ್ನ ಹೊಳಪನ್ನು ಕಳೆದುಕೊಂಡು ಬಿಟ್ಟಿದೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್ ಅಂತ ಹೇಳಿ ಮುಂದೆ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳುವ ಮಾತುಂಟು. ಈ ತತ್ವವನ್ನು ನಾನು ಮೊದಲಿಗೆ ಸೂರ್ಯನಿಗೆ ಹೇಳಿದೆ, ಸೂರ್ಯ ತನ್ನ ಮಗನಾದ ಮನುವಿಗೆ ಹೇಳ್ದ, ಮನು ಇಕ್ಷ್ವಾಕುವಿಗೆ ಹೇಳ್ದ,
ಹಾಗೆ ಇಮಂ ರಾಜಋಷಯೋ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜಋಷಯೋ ವಿದುಹು ಸಕಾಲೇ ನೇಹ ಮಹತ ಯೋಗೋ ಭ್ರಷ್ಟ ಪರಂತಪ. ಇದು ಪರಂಪರೆಯಿಂದ ರಾಜರ್ಷಿಗಳ ಮೂಲಕವಾಗಿ ಇಡೀ ಜಗತ್ತಿನಲ್ಲಿ ಇದು ಚಾಲ್ತಿಗೆ ಬಂತು. ಎಲ್ಲರಿಗೂ ಕೂಡ ಇದು ಅರ್ಥವಾಗ್ತಾ ಹೋಯಿತು. ಆದರೆ ಸ ಕಾಲೇನ ಇಹ ಮಹತಃ ಯೋಗ ನಷ್ಟ ಪರಂತಪ. ಅರ್ಜುನ ಪರಂತಪ, ಕಾಲಕ್ರಮೇಣ ಯಾವುದೇ ಒಂದು ಅಭ್ಯಾಸವಾಗಲಿ, ಯಾವುದೇ ಒಂದು ತತ್ವವಾಗಲಿ, ಯಾವುದೇ ಒಂದು ವಿದ್ಯೆಯಾಗಲಿ ನಾವು ತಿಳಿದುಕೊಂಡಾಗ ನಮ್ಮಲ್ಲಿ ಅದು ಎಷ್ಟು ಬಲವಾಗಿ ಇರ್ತದೋ ಒಂದು 20 ವರ್ಷ ಆದಮೇಲೆ ಅಷ್ಟೇ ಬಲವಾಗಿ ನಮ್ಮಲ್ಲಿ ಇರುವುದಿಲ್ಲ. ಬಾಲ್ಯದಲ್ಲಿ ಓದಿದ ಎಷ್ಟು ಚಿಂತನೆಗಳು, ಎಷ್ಟು ವಿಚಾರಗಳು ನಮಗಿವಾಗ ಜ್ಞಾಪಕ ಇದೆ? ಇಲ್ಲ. ಕೆಲವು ವಿಚಾರಗಳು ಕೆಲವರಲ್ಲಿ ನಿಶ್ಚಯಾತ್ಮಕವಾಗಿ ವ್ಯಾವಸಾಯಿಕ ಬುದ್ಧಿಯಿಂದ ಇದ್ದಾಗ ಅಂತಹವರಿಂದ ದೊಡ್ಡ ದೊಡ್ಡ ಕೆಲಸಗಳು ಆಗುವ ಸಂದರ್ಭ ಉಂಟು. ಅದಿಲ್ಲದೆ ಹೋದರೆ ಅಷ್ಟೇ ಜೀವನ ನಡೆಯುತ್ತೆ. ಆ ರೀತಿಯಲ್ಲಿ ಕೃಷ್ಣ ಹೇಳ್ತಾನೆ. ಇದನ್ನು ಕೃಷ್ಣ ಹೇಳಿದ ಆ ಮಾತಿಗೆ ಭಾಷ್ಯ ಬರಿತ ಶಂಕರಾಚಾರ್ಯರು ಹೇಳ್ತಾರೆ, ಅನುಷ್ಠಾತॄಣಾಂ ಕಾಮೋದ್ಭವಾತು ಹೀಯಮಾನ ವಿವೇಕ ವಿಜ್ಞಾನ ಹೇತುಕೇನ ಅಧರ್ಮೇ ಧರ್ಮೇ ಅಭಿಭೂಯಮಾನೆ ಅಧರ್ಮೇ ಪ್ರಭವಸ್ಥಿತೆ. ಅನುಷ್ಠಾನ ಮಾಡುವವರ ಮನಸ್ಸಿನಲ್ಲಿ ಉಂಟಾದಂತಹ ಬೇರೆ ಬೇರೆ ಕಾಮನೆಗಳಿಂದ ಹೀಯಮಾನ ವಿವೇಕ ವಿಜ್ಞಾನ ಹೇತುಕೇನ, ಆ ವಿದ್ಯೆಯಲ್ಲಿ, ಆ ಯೋಗದಲ್ಲಿ, ಆ ತತ್ವದಲ್ಲಿ ಯಾವೆಲ್ಲ ಚಿಂತನೆಗಳನ್ನು ಗಟ್ಟಿಯಾಗಿ ಕೃಷ್ಣ ಕೊಟ್ಟಿದ್ನೋ ಅದೆಲ್ಲವೂ ಕ್ರಮೇಣ ಶಿಥಿಲವಾಗ್ತಾ ಆಗ್ತಾ 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 ಬಂದು ಅಧರ್ಮ ಜಾಸ್ತಿಯಾಗಿ ಧರ್ಮ ತನ್ನ ಆ ಒಂದು ಮೂಲ ಸತ್ವವನ್ನು ಕಳೆದುಕೊಂಡು ಬಿಡ್ತದೆ. ಆಗ ಶಂಕರಾಚಾರ್ಯರು ಹುಟ್ಟಿ ಬಂದರು ಅದನ್ನು ಸರಿ ಮಾಡಲಿಕ್ಕೆ ಅನ್ನುವಂತಹ ಮಾತನ್ನು ಶಂಕರಾಚಾರ್ಯರ ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ವೇದವಾದ ರಥಾಹ ಅಂತ ಹೇಳಿದ್ರೆ, ಶಂಕರಾಚಾರ್ಯರ ಜೀವನ ಚರಿತ್ರೆಯನ್ನೇ ನಾವು ಓದೋದು ಅಂತಾದರೆ ಈ ಶ್ಲೋಕಕ್ಕೆ ಸುಮಾರು 1.5 ಗಂಟೆ ಹೇಳ್ಬೋದು ಅಂತ ಹೇಳ್ತಾರೆ ವಿದ್ವಾಂಸರು. ಕುಮಾರಿಲ ಭಟ್ಟರು ಅಂತ ಶಂಕರಾಚಾರ್ಯರ ಜೀವನ ಸಂದರ್ಭದಲ್ಲಿ ಒಬ್ಬರು ಬರ್ತಾರೆ. ಕುಮಾರಿಲ ಭಟ್ಟರು ಆವತ್ತಿನ ಕಾಲದ ಮಹಾನ್ ಶ್ರೇಷ್ಠ ಕರ್ಮಕಾಂಡ ಪ್ರವರ್ತಕರು, ಪಂಡಿತರು. ಅವರು ಕರ್ಮಕಾಂಡಿಗಳಾಗಿರಲಿಲ್ಲ, ಕರ್ಮದ ನಿಜವಾದ ತತ್ವವನ್ನು ತಿಳಿದವರಾಗಿದ್ದರು. ಶಂಕರಾಚಾರ್ಯರು ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ನೆಲೆಗೊಳಿಸಬೇಕು ಅಂತ ಹೇಳಿ ಪಾಖಂಡವಾದಗಳನ್ನು, ಕರ್ಮಕಾಂಡಿಗಳನ್ನು ವಾದದಲ್ಲಿ ಗೆಲ್ತಾ 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 ಇಡೀ ಭಾರತದಲ್ಲಿ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ತಿಳ್ಕೊಂಡವರು ಅಂತ ಹೇಳಿದ್ರೆ ಕುಮಾರಿಲ ಭಟ್ಟರು. ಅವರನ್ನು ನಾನು ವಾದದಲ್ಲಿ ಗೆದ್ದರೆ ಈ ಕರ್ಮದ ಹಾವಳಿಯನ್ನು, ಉಪಟಳವನ್ನು ತಡೆಯಬಹುದು ಅಂತ ಹೇಳಿ ಕುಮಾರಿಲ ಭಟ್ಟರ ಹತ್ರ ಬರ್ತಾರೆ. ಅದು ಬೇರೆ ಕಥೆ. ಅವರಾಗಲೇ ಅವರು ಮಾಡಿದಂತಹ ಯಾವುದೋ ತಪ್ಪಿಗಾಗಿ ಈ ಭತ್ತದ ಹೊಟ್ಟಿನ ಅಗ್ನಿಯಲ್ಲಿ ತುಷಾರನಳೆದು ಕೂತಿರ್ತಾರೆ. ಆಮೇಲೆ ಅವರು ಡೈರೆಕ್ಟ್ ಮಾಡ್ತಾರೆ, ನೀವು ನನ್ನ ಭಾವನೆಂಟ ಒಬ್ಬ ಇದ್ದಾನೆ ಮಂಡನ ಮಿಶ್ರ ಮಾಹಿಷ್ಮತಿ ನಗರದಲ್ಲಿ ಹೋಗಿ ಅಂಥೇಳಿ. ಆ ಮಂಡನ ಮಿಶ್ರರೇ ಮುಂದೆ ಯಾರಾಗ್ತಾರೆ? ಸುರೇಶ್ವರಾಚಾರ್ಯರಾಗ್ತಾರೆ. ಆ ರೀತಿಯಲ್ಲಿ ಕರ್ಮ ಕೇವಲ ಕರ್ಮಕಾಂಡವಾಗಿ ಬೇಕಾದ್ದು ಬೇಡದೇ ಇದ್ದು ಎಲ್ಲವುದನ್ನು ಪಡೆಯುವುದಕ್ಕೆ ಇರುವ ಸಾಧನ ವೇದ ಅನ್ನುವಂತಹ ಒಂದು ಹೀಯಮಾನ ವಿವೇಕ ವಿಜ್ಞಾನ ಹೇತುಕೇನ ಆ ಮಟ್ಟಕ್ಕೆ ಬಂದಿರುತ್ತೆ. ಅದನ್ನು ಕೃಷ್ಣ ಅದಕ್ಕಿಂತ 2700 ವರ್ಷಗಳ ಹಿಂದೆಯೇ ಹೇಳಿದ್ದಾನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಅವರೆಲ್ಲ ಅವಿವೇಕಿಗಳು. ವೇದವಾದ ರಥಾಃ ಪಾರ್ಥ ನ ಅನ್ಯತು ಅಸ್ತಿ ಇತಿ ವಾದಿನಃ. ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳುವವರಿದ್ದಾರಲ್ಲ, ಅವರೆಲ್ಲ ಅವಿವೇಕಿಗಳಪ್ಪ ಅರ್ಜುನ. ಅವರು ಹೇಗೆ ಅಂದರೆ ಅವರ ಮನೋಭಾವ ಕಾಮಾತ್ಮಾನಃ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗ ಐಶ್ವರ್ಯ ಗತಿಂ ಪ್ರತಿ. ಕಾಮಾತ್ಮಾನಃ ನಾನಾ ವಿಧವಾದ ಆಸೆಗಳಿಂದ ತುಂಬಿರುವವರು. ನಮಗೆ ಸಮಾಜದಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಇವತ್ತು ವೇದಗಳನ್ನು ಕುರಿತು ಅರ್ಥ ಮಾಡುವವರು ಚಾನಲ್ನಲ್ಲಿ ಕೂತ್ಕೊಂಡು ನಮಗೆ ಉಪದೇಶ ಮಾಡುವಂಥ ವೇದದ ಪಂಡಿತರು ಅಂತ ಹೇಳಿಕೊಳ್ಳುವವರು ಯಾವ ರೀತಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಜನಗಳನ್ನು ಅಂತ ಹೇಳೋದನ್ನು ಕಾಮನ್ ಸೆನ್ಸ್ ಇರೋರಿಗೆ ಅರ್ಥವಾಗಿ ಬಿಡುತ್ತೆ ಅಲ್ವಾ? ಅದನ್ನು ಕೃಷ್ಣ ಅಷ್ಟು ವರ್ಷಗಳ ಹಿಂದೆ ಹೇಳಿದ್ದಾನೆ. ಕಾಮಾತ್ಮಾನಃ
ಕೇವಲ ಆಸೆಗಳಿಂದ ತುಂಬಿರುವವರು. ಜನ್ಮ ಕರ್ಮ ಫಲಪ್ರದಾಂ, ಕರ್ಮಫಲವನ್ನು ಪುನರ್ಜನ್ಮವನ್ನು ಕೊಡುವ ಸ್ವರ್ಗಪರಾಹ, ಸ್ವರ್ಗವನ್ನೇ ವಿಶೇಷ ಎಂಬುದಾಗಿ ಪರಿಗಣಿಸುವವರು. ಹಾಗೂ ಭೋಗೈಶ್ವರ್ಯ ಗತಿಂ ಪ್ರತಿ, ಭೋಗ ಮತ್ತು ಐಶ್ವರ್ಯಗಳನ್ನು ಕೊಡಮಾಡುವ ಅನೇಕಾನೇಕ ಕ್ರಿಯಾ ವಿಶಿಷ್ಟ ಬಹುಲಾಂ, ನಾನಾ ರೀತಿಯ ವಿಶಿಷ್ಟ ಕರ್ಮಗಳಿಂದ ಅವರು ಕೂಡಿರ್ತಾರೆ. ಒಣಮೆಣಸಿನಕಾಯಿ ಹಾಕಿ ಹೋಮ ಮಾಡಿ ಅಂತ ಹೇಳ್ತಾರೆ. ಪ್ರತ್ಯಂಗಿರ ಹೋಮ. ಕಾಮನ್ ಸೆನ್ಸ್ ಇರೋರು ಯಾರಾದರೂ ಯೋಚನೆ ಮಾಡ್ತಾರೆ ಇದು ಎಂಥ ಹೋಮ ಅಂತ ಹೇಳಿ. ಅದು ಮಾರಣ ಹೋಮ. ಯಾರನ್ನಾದರೂ ನಾಶ ಮಾಡಬೇಕು ಅಂದರೆ ಅಂಥ ಹೋಮ ಮಾಡಬೇಕು. ನಾನು ಈ ಒಂದು 20 ವರ್ಷದ ಕೆಳಗೆ ಇಲ್ಲಿ ಜೆ ಪಿ ನಗರದಲ್ಲಿ ಒಂದು ಆಶ್ರಮ ಇದೆ, ಅಲ್ಲಿ ಈ ಹೋಮ ಮಾಡ್ತಾ ಇದ್ದಿದ್ದನ್ನು ನಾನು ಗಮನಿಸಿದೆ, ನೋಡಿದೆ. ನಾನು ಹೋಗಿ ಇದೇನು ನೋಡೋಣ ಅಂತ ಹೋಗಿದ್ದೆ, ಘಾಟು ತಡಿಲಾರದೆ ಓಡಿ ಬಂದ್ಬಿಟ್ಟೆ ನಾನು. ಒಣಮೆಣಸಿನಕಾಯಿ ಬೆಂಕಿಗೆ ಹಾಕಿದರೆ ಏನು ಬರುತ್ತೆ ಹೇಳಿ? ಯಾವ ಫಲವೂ ಬರಲ್ಲ, ಒಂದಿಷ್ಟು ಘಾಟು ಬರುತ್ತೆ ಅಷ್ಟೇನೆಯ ಅಲ್ವಾ? ಆ ರೀತಿಯಲ್ಲಿ ಕ್ರಿಯಾ ವಿಶೇಷ ಬಹುಲಾಂ, ಏನೇನೋ ಹೆಸರುಗಳು ಕೊಡ್ತಾರೆ ಹೋಮಗಳಿಗೆ, ಅರ್ಥವಿಲ್ಲದ ಹೆಸರುಗಳನ್ನು ಕೊಡ್ತಾರೆ. ನಾವು ಗೀತೆ ಓದುವ ಮುಖ್ಯ ಉದ್ದೇಶವೇ ಅದು. ನಮ್ಮ ಬುದ್ಧಿ ವ್ಯವಸಾಯಾತ್ಮಿಕವಾಗಬೇಕು, ನಿಶ್ಚಯಾತ್ಮಿಕವಾಗಬೇಕು, ನಿಖರವಾಗಬೇಕು. ಅದು ಯಾವುದು ಸರಿ ಯಾವುದು ಇಲ್ಲ ತಪ್ಪು ಅಂತ ಹೇಳೋದನ್ನು ತಿಳಿಯುವಷ್ಟರ ಮಟ್ಟಿಗೆ ನಮ್ಮ ಬುದ್ಧಿ ಮೆಚ್ಯೂರ್ ಆಗಬೇಕು. ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಹಾಗೆ ಭೋಗೈಶ್ವರ್ಯಗಳು ಅದನ್ನು ಕೊಡುವ ಆ ಕ್ರಿಯಾ ವಿಶೇಷಗಳು ಇವುಗಳಿಂದಲೇ ಕೂಡಿರುವಂತಹವರು. ಭೋಗೈಶ್ವರ್ಯ ಪ್ರಸಕ್ತಾನಾಂ, ಯಾರು ಭೋಗ ಮತ್ತು ಐಶ್ವರ್ಯಗಳಿಗೆ ತಮ್ಮನ್ನು ತಾವು ತೆತ್ತುಕೊಂಡು ಬಿಟ್ಟಿರ್ತಾರೋ, ತಯಾ ಅಪಹೃತ ಚೇತಸಾಂ, ಅವುಗಳಿಗೆ ತಮ್ಮ ಮನಸ್ಸನ್ನು ಮಾರಿಕೊಂಡು ಬಿಟ್ಟಿರುತ್ತಾರೋ ಅಂತಹವರಿಗೆ ಬುದ್ಧಿ ಸಮಾಧವು ನ ವಿಧೀಯತೆ, ಸಮಾಧಿಯಲ್ಲಿ ನಿಲ್ಲುವುದಿಲ್ಲ. ಸಮಾಧಿಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳಿದ್ರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಆಗೋದಿಲ್ಲ. ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯ ಅವ್ಯವಸಾಯಿನ. ಅದರಿಂದಲೇ ಹೇಳುವುದು, ಆಧ್ಯಾತ್ಮ ಚಿಂತನೆ ಬೇರೆ, ಧಾರ್ಮಿಕ ವಿಧಿವಿಧಾನಗಳಲ್ಲಿ ತೊಡಗಿಸಿಕೊಂಡು ಕ್ರಿಯಾ ವಿಶೇಷ ಬಹುಲ ಆಗುವುದು ಬೇರೆ. ಆಧ್ಯಾತ್ಮಿಕ ಜಾಗೃತಿ ಅಂತ ಹೇಳಿದ್ರೆ ಏನು? ಸ್ವಾಮಿ ಯತೀಶ್ವರಾನಂದರು ತಮ್ಮ ಒಂದು ವಿಶಿಷ್ಟವಾದ ಗ್ರಂಥ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ ಅಂತ ಹೇಳಿ, ಅದರಲ್ಲಿ ಅವರು ಹೇಳ್ತಾರೆ, ಆಧ್ಯಾತ್ಮಿಕ ಜಾಗೃತಿ ಅಂತ ಹೇಳಿದ್ರೆ ಕೆಳಮಟ್ಟದ ಪ್ರಜ್ಞಾಸ್ತರದಿಂದ ಮೇಲ್ಮಟ್ಟದ ಪ್ರಜ್ಞಾಸ್ತರಕ್ಕೆ ನಾವು ಹೋಗುವುದು ಅಷ್ಟೇ. ನಾವೀಗ ಕೇವಲ ಅದನ್ನು ಮಾಡಿದ್ರೆ ಇದಾಗುತ್ತೆ, ಇದನ್ನು ಮಾಡಿದ್ರೆ ಅದಾಗುತ್ತೆ, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಯಾವ್ಯಾವುದೋ ಆಚಾರಗಳು, ಯಾವ್ಯಾವುದೋ ವಿಚಾರಗಳು, ಏನೇನೋ ರೀತಿ ನೀತಿಗಳು, ಆಚಾರ ಪ್ರಭವೋ ಧರ್ಮ ಧರ್ಮಸ್ಯ ಪ್ರಭುರಚ್ಯುತ ಇತ್ಯಾದಿ ಶ್ಲೋಕಗಳನ್ನೇ ಹೇಳ್ಕೊಂಡು ಅದರಲ್ಲೇ ಮುಳುಗಿ ಹೋಗಿಬಿಡ್ತಾ ಇದ್ದೀವಿ. ಧಾರ್ಮಿಕ ವಿಧಿವಿಧಾನಗಳು ಬೇರೆ, ಆಧ್ಯಾತ್ಮಿಕವಾದಂತಹ ಚಿಂತನೆ ಮತ್ತು ಆಧ್ಯಾತ್ಮಿಕ ಸಾಧನೆ ಬೇರೆ. ಆಧ್ಯಾತ್ಮಿಕ ಸಾಧನೆ ಅಂತಹ ಧಾರ್ಮಿಕ ವಿಧಿವಿಧಾನಗಳು, ಧರ್ಮಿಷ್ಠರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವರನ್ನು. ಧಾರ್ಮಿಕ ವಿಧಿವಿಧಾನಗಳಲ್ಲೇ ಮುಳುಗಿರುವವರಿಗೆ ಬುದ್ಧಿ ಸಮಾಧವು ನ ವಿಧೀಯತೆ, ಆ ಒಂದು ವ್ಯವಸಾಯಾತ್ಮಿಕವಾದಂತಹ ಸಮಾಧಿಯಲ್ಲಿ ನಿಲ್ಲುವುದು ಸಾಧ್ಯ ಆಗುವುದಿಲ್ಲ. ಸಮಾಧಿ ಅಂದರೆ ಏನು? ಸಮಾಧಿ ಅಂತ ಹೇಳಿದ್ರೆ, ಸಮ ಅನ್ನುವ ಪದಕ್ಕೆ ಆಚಾರ್ಯರೇ ಭಾಷ್ಯದಲ್ಲಿ ಹೇಳ್ತಾರೆ ಬ್ರಹ್ಮವಸ್ತು ಅಂತ ಹೇಳಿ. ಪಂಡಿತಾ ಸಮದರ್ಶಿನಃ ಅಂತ ಕೇಳಿದ್ದೀವಲ್ವ ನಾವು. ಪಂಡಿತರೆಲ್ಲ ಸಮದರ್ಶಿಗಳು. ಸಮದರ್ಶಿಗಳು ಅಂತ ಹೇಳಿದ್ರೆ ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ ಅಂತ ನಾವು ತಿಳ್ಕೊಳ್ತೀವಿ. ಹೌದು, ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ ವಿದ್ಯಾ ವಿನಯ ಸಂಪನ್ನ ಬ್ರಾಹ್ಮಣೆ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಮೇಲ್ನೋಟಕ್ಕೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾರೆ ಅಂತ ಹೇಳಿ. ಯಾರ್ಯಾರನ್ನ? ವಿದ್ಯಾವಿನಯ ಸಂಪನ್ನನಾದ ಒಬ್ಬ ನಿಜವಾದ ಬ್ರಹ್ಮಜ್ಞಾನದಲ್ಲಿ ಇರುವ ಬ್ರಾಹ್ಮಣನನ್ನು, ಗವಿ ಹಸ್ತಿನಿ ಹಸುಗಳನ್ನು, ಆನೆಗಳನ್ನು, ಶುನಿ ನಾಯಿಗಳನ್ನು,
ಶ್ವಪಾಕೇಚ ಮೀಮಾಂಸ ಭಕ್ಷಕರನ್ನು ಎಲ್ಲರನ್ನೂ ಪಂಡಿತರಾದವರು ಸಮದೃಷ್ಟಿಯಿಂದ ನೋಡ್ತಾರೆ. ಸಮದೃಷ್ಟಿಯಿಂದ ನೋಡ್ತಾರೆ ಅಂದರೆ ಅವರ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅನ್ನುವ ಅರ್ಥ. ಅಷ್ಟೇ ಅಲ್ಲ, ಎಲ್ಲರಲ್ಲಿಯೂ ಇರುವ ಬ್ರಹ್ಮನನ್ನೇ ನೋಡ್ತಾರೆ. ಸಮ ಅನ್ನುವ ಪದಕ್ಕೆ ಪರವಸ್ತು, ಬ್ರಹ್ಮವಸ್ತು, ದ ಅಲ್ಟಿಮೇಟ್ ರಿಯಾಲಿಟಿ ಅನ್ನುವಂತಹ ಅರ್ಥವನ್ನು ಶಂಕರರು ತಮ್ಮ ಭಾಷ್ಯದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಅಂತಹವರು ಸಮದರ್ಶಿಗಳು, ಪಂಡಿತರು. ಅವರು ಯಾವ ಶಾಸ್ತ್ರವನ್ನು ಓದದೇ ಹೋದರೂ ಕೂಡ ಅವರಿಗೆ ಆ ಬ್ರಹ್ಮತತ್ವ ಒಳಭಾವಕ್ಕೆ ಗೋಚರವಾಗಿದ್ದೇ ಆಗಿದ್ದರೆ ಅವರು ಸರ್ವಶಾಸ್ತ್ರ ಸಂಪನ್ನರು ಅನ್ನುವ ಒಂದು ಮಾತು ಕೂಡ ಉಂಟು. ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ. ಶಮ ಅಂತ ಹೇಳಿದರೆ ಶಾಂತಿ. ಶಾಂತಿಗಾಗಿಯೇ, ಮನಸ್ಸಿನ ಶಾಂತಿ ನೆಮ್ಮದಿಗಾಗಿಯೇ ಮನೀಷಿಗಳು ನಾನಾ ರೀತಿಯ ಶಾಸ್ತ್ರಗಳನ್ನು ಹೇಳಿದ್ದಾರೆ. ಸ ಏವ ಸರ್ವಶಾಸ್ತ್ರಜ್ಞ, ಅವನೇ ನಿಜವಾದ ಶಾಸ್ತ್ರಜ್ಞ, ಸರ್ವಶಾಸ್ತ್ರಜ್ಞ. ಯಸ್ಯ ಚಿತ್ತಂ ಸದಾ ಶಾಂತಿ ವರ್ತತೆ. ಯಾರ ಮನಸ್ಸು ನೆಮ್ಮದಿ ಮತ್ತು ಶಾಂತಿಯಲ್ಲಿ ಇರ್ತದೋ ಅವನೇ ನಿಜವಾದ ಶಾಸ್ತ್ರಜ್ಞ. ಷಟ್ ಶಾಸ್ತ್ರ ಪಂಡಿತರಿಗೆ ನೆಮ್ಮದಿ ಇರುತ್ತೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಳಗಡೆಗೆ ಗೊಂದಲಗಳು, ಗಲಿಬಿಲಿಗಳು, ಕಳವಳಗಳು, ತಲ್ಲಣಗಳು, ವಿಷಾದಗಳು ಬೇಕಾದಷ್ಟಿರುತ್ತೆ. ಆದರೆ ಆ ಷಟ್ ಶಾಸ್ತ್ರ ಪಂಡಿತ ಅನ್ನುವ ಉಪಾಧಿ ಮೇಲ್ಗಡೆ ಇರೋದ್ರಿಂದ ಅದನ್ನು ಕಾಪಾಡಿಕೊಳ್ಳಲಿಕ್ಕೋಸ್ಕರ ಅದನ್ನು ಅವರು ಹೊರಗಡೆ ಬಿಡುವುದಿಲ್ಲ. ಒಳಗಡೆ ಮನೆಗೆ ಹೋಗಿ ಅದನ್ನು ಅನುಭವಿಸ್ತಾರೆ. ಎಲ್ಲೋ ಒಬ್ಬೊಬ್ಬರು ದೇವರು ನರಸಿಂಹಶಾಸ್ತ್ರಿಗಳಂಥವರು, ನಾನು ಒಂದು ದಿವಸ ಹೇಳಿದ್ದೀನಿ ನರಸಿಂಹಶಾಸ್ತ್ರಿಗಳ ಒಂದು ಇದನ್ನು. ಉಡುಪಿಯಲ್ಲಿ ಸಮತ್ವಂ ಯೋಗ ಉಚ್ಯತೆ ಅನ್ನುವಂತಹ ಚಿಂತನೆಯನ್ನು ಮಾತನಾಡಲಿಕ್ಕೆ ಹೋದವರಿಗೆ ಇನ್ನೇನು ಅವರು ಡಯಾಸಿಗೆ ಹೋಗಬೇಕು, ಅವರಿಗೆ ಒಂದು ಟೆಲಿಗ್ರಾಮ್ ಬರ್ತದೆ. ಟೆಲಿಗ್ರಾಮ್ ನೋಡ್ತಾರೆ, ಒಳಗಡೆಗೆ ಇಟ್ಟುಕೊಳ್ತಾರೆ. 1.5 ಗಂಟೆ ನಿರರ್ಗಳವಾಗಿ ಸಮತ್ವಂ ಯೋಗ ಉಚ್ಯತೆ ಬಗ್ಗೆ ಮಾತನಾಡ್ತಾರೆ, ಅಸ್ಖಲಿತವಾಗಿ. ಅಲ್ಲಿ ಬರೀ ನಮ್ಮಂತಹ ಸಾಮಾನ್ಯರೆಲ್ಲ ಆ ಸಭೆಗೆ ಸೇರಿದ್ದು, ಮಹಾನ್ ಪಂಡಿತರು. ಸಭೆ ಮುಗಿಯುತ್ತೆ, ಎಲ್ಲ ಆಗುತ್ತೆ, ನಾನು ಹೊರಡಬೇಕು, ನನಗೆ ಒಂದು ಟ್ಯಾಕ್ಸಿ ಮಾಡಿಕೊಡ್ಬೇಕು, ನಾನೀಗ ತಕ್ಷಣವೇ ಕೋಲಾರಕ್ಕೆ ಹೋಗಬೇಕು, ತುಂಬ ಅರ್ಜೆಂಟು ಅಂತ ಹೇಳ್ತಾರೆ. ಆಮೇಲೆ ಏನು ಸಮಾಚಾರ? ಏನಿಲ್ಲ, ನನ್ನ ಮಗ ಕಾಲವಾಗಿಬಿಟ್ಟನಂತೆ, ನಾನು ನೋಡ್ಲಿಕ್ಕೆ ಹೋಗಬೇಕು ತಕ್ಷಣ. ಇದು ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳುವ ಮಾತು ಇದು. ಸ ಏವ ಸರ್ವಶಾಸ್ತ್ರಜ್ಞ ಯಸ್ಯ ಚಿತ್ತಂ ಸದಾ ಶಾಂತಃ. ಯಾರ ಮನಸ್ಸು ನಿಜವಾಗಿಯೂ ಶಾಂತಿಯಲ್ಲಿ ಇರ್ತದೋ ಅವನೀಗ ಅವನ ಸರ್ವಶಾಸ್ತ್ರಜ್ಞ. ಆ ಶಾಸ್ತ್ರ ಅಂತ ಹೇಳುವುದು ಮನಸ್ಸಿನ ಒಳಭೂತಿಗೆ, ಅನುಭೂತಿಗೆ ಬರಬೇಕು. ಅದೇ ಆಧ್ಯಾತ್ಮಿಕ ಜಾಗೃತಿ. ಕೆಳಮಟ್ಟದ ಪ್ರಜ್ಞಾಸ್ತರದಿಂದ ಮೇಲ್ಮಟ್ಟದ ಪ್ರಜ್ಞಾಸ್ತರಕ್ಕೆ ಹೋಗುವುದು. ಹಾಗೆ ಹೋದಾಗ ಸಮಾಧವು ವಿಧೀಯತೆ. ಇಲ್ಲಿ ನವಿಧೀಯತೆ ಅಂತ ಹೇಳಿ ಕರ್ಮಕಾಂಡಿಗಳ ಬಗ್ಗೆ ಹೇಳಿದ್ದಾನೆ ಕೃಷ್ಣ. ಆದರೆ ಕರ್ಮಕಾಂಡಿಗಳಲ್ಲ, ಕರ್ಮಯೋಗದಲ್ಲಿ ನಿಲ್ಲುವಂತೆ ಆದರೆ ಅವನಿಗೆ ಆ ಪರಬ್ರಹ್ಮ ವಸ್ತುವಿನಲ್ಲಿ ಮನಸ್ಸು ಸರಿಯಾದ ರೀತಿಯಲ್ಲಿ ನಿಲ್ಲುತ್ತೆ. ಅರ್ಜುನನಿಗೆ ಯಾಕೆ ಹೇಳ್ದ ಇದನ್ನು? ಪರಬ್ರಹ್ಮ ವಸ್ತು ಅಂದರೆ ಏನು? ಆತ್ಮವಸ್ತು. ಆತ್ಮತತ್ವ ಚಿಂತನೆಯನ್ನು ಸಾಂಖ್ಯದಲ್ಲಿ ಸುಮಾರು 30 ಶ್ಲೋಕಗಳಲ್ಲಿ ಹೇಳಿ ಇವಾಗ ಬುದ್ಧಿಯೋಗೇತು ಇಮಾಂ ಶೃಣು ಅಂತ ಹೇಳ್ತಾನೆ 38ನೆಯ ಶ್ಲೋಕದಲ್ಲಿ. ಏಷಾ ತೇಭಿ ಹಿತಾ ಸಾಂಖ್ಯೆ ಬುದ್ಧಿಯೋಗಂತೂ ಇಮಾಂ ಶೃಣು. ಆ ಯೋಗ ಬುದ್ಧಿಯಿಂದ ಹೇಳ್ತೀನಿ, ಮುಂದೆ ಕೇಳು ನೀನು ಅಂಥೇಳಿ. ಆದ್ದರಿಂದ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ, ಇಂತಹವರಿಗೆ ಸಮಾಧವು ನವಿಧೀಯತೆ. ಎಂತಹವರಿಗೆ? ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದ ರಥಾಃ ಪಾರ್ಥ ನ ಅನ್ಯದಸ್ತಿ ಇತಿ ವಾದಿನಃ. ಬೇರೆ ಇಲ್ಲ ಅಂತ ಹೇಳುವ ವಾದ ಮಾಡ್ತಾರಲ್ಲ, ಇದಿಷ್ಟೇ ವೇದಕ್ಕೆ ಅರ್ಥ ಅಂತ ಹೇಳಿ, ವೇದದ ಅರ್ಥ ಅಷ್ಟಲ್ಲ. ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯೋ ಗ್ರಂಥಃ ವೇದಯತಿ ಸಹ ವೇದ. ಅದು ಯಾವ ಸಾಹಿತ್ಯ ಬೇಕಾದರೂ ಆಗಬಹುದು. ಕೇವಲ ನಾವು ಹೇಳಿಕೊಳ್ಳುವಂತಹ ಮಂತ್ರಗಳು ಮಾತ್ರ ಅಂತ ಅಲ್ಲ. ಮಂತ್ರಗಳಲ್ಲಿ ವಿಶೇಷವಾಗಿ ಮಂತ್ರಗಳಲ್ಲಿ ಒಂದು ಮಾತುಂಟು. ಮಂತ್ರಗಳಲ್ಲಿ ಒಂದು ಮಂತ್ರ ಹೇಳುತ್ತೆ ನೋಡಿ. ಒಂದು ಮಂತ್ರ ಋಗ್ವೇದದ 10ನೇ ಮಂಡಲದಲ್ಲಿ ಬರುತ್ತೆ.
ಸತೋ ನೂನಂ ಕವಯಃ ಸಂಶಿಶೀತವಾಶೈಭಿರ್ಯಾಭಿರಮೃತಾಯ ತಕ್ಷತ ವಿದ್ವಾಂಸಃ ಪದ ಗುಹ್ಯಾನಿ ಕರ್ತನ ಏನ ದೇವಾಸೋ ಅಮೃತತ್ವಮಾನಶುಃ ಅಂತ ಹೇಳಿ ವೇದಗಳಲ್ಲಿಯೇ ಗೂಢವಾಗಿ ಬ್ರಹ್ಮಜ್ಞಾನ ಅಡಗಿದೆ ಎಂಬುದನ್ನು ಈ ಮಂತ್ರ ಸೂಚಿಸುತ್ತೆ. ವೇದಗಳಲ್ಲಿ ಎಲ್ಲೆಲ್ಲೂ ಬ್ರಹ್ಮಜ್ಞಾನವೇ ಅಡಗಿರುವುದು. ಆದರೆ ವೇದ ಇವತ್ತು ಯಾವ ರೀತಿಯಲ್ಲಿ ಉಪಯೋಗ ಆಗ್ತಾ ಇದೆ? ಕೃಷ್ಣ ಇಲ್ಲಿ 3 ಶ್ಲೋಕದಲ್ಲಿ ಏನು ಹೇಳಿದ್ದಾನೆ ಆ ರೀತಿಯಲ್ಲಿ ಅದರ ಉಪಯೋಗ, ಅದರ ವಿವರಣೆ ನಮಗೆ ತಿಳಿದು ಬರ್ತಾ ಇದೆ, ಉಪಯೋಗ ಆಗ್ತಾ ಇದೆ. ಆದರೆ ಆ ವೇದದಲ್ಲಿಯೇ ಬ್ರಹ್ಮಜ್ಞಾನ ಇದೆ. ಮಾಧವಾಚಾರ್ಯರು ಹೇಳಿದ ಮಾತಿಗೆ ಪೂರಕವಾಗಿ ಮಾಧವಾಚಾರ್ಯರು ವೇದಕ್ಕೆ ಭಾಷ್ಯವನ್ನು ಬರೆದಂತಹ ಮಹನೀಯರಲ್ಲಿ ಅಗ್ರಗಣ್ಯರು. ಇನ್ನೊಬ್ಬರು ಭಟ್ಟಭಾಸ್ಕರರು ಅಂತ ಒಬ್ಬರು ಇದ್ದರು. ನಾವೆಲ್ಲ ರುದ್ರ ಹೇಳ್ಕೊಳ್ತೀವಿ ಅಲ್ವಾ, ರುದ್ರ ಚಮೆ ಹೇಳ್ತೀವಿ, ಪ್ರದೋಷದಲ್ಲಿ ಇಲ್ಲೂ ಕೂಡ ಹೇಳ್ತೀವಿ. ಆ ರುದ್ರಕ್ಕೆ ಒಂದು ವಿಶಿಷ್ಟವಾದಂತಹ ಭಾಷ್ಯವನ್ನು ಬರೆದವರು ಭಟ್ಟಭಾಸ್ಕರರು. ಅವರು ಹೇಳ್ತಾರೆ, ವಿದ್ಯತೆ ಲಭ್ಯತೆ ಅನೇನ ಇತಿ ವೇದ. ಇದೆ, ವಿದ್ಯತೆ ಲಭ್ಯತೆ ಪಡಿಬಹುದು ಅಂತ ಹೇಳಿ ಯಾವುದು ತಿಳಿಸಿಕೊಡುತ್ತೋ ಅದು ವೇದ. ವಿದ್ಯತೆ ಅಂದರೆ ಏನು? ಇದೆ. ಯಾವುದು ಇದೆ? ಪರಬ್ರಹ್ಮ ವಸ್ತು ಎನ್ನುವುದೊಂದು ಇದೆ. ಎಲ್ಲಿದೆ? ಎಲ್ಲರಲ್ಲಿಯೂ ಇದೆ, ನನ್ನಲ್ಲಿಯೂ ಇದೆ. ಯೋ ಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ. ಯಾರು ನನ್ನನ್ನು ಎಲ್ಲರಲ್ಲಿಯೂ ನೋಡುತ್ತಾನೋ, ಎಲ್ಲವನ್ನೂ ನನ್ನಲ್ಲಿಯೇ ನೋಡುತ್ತಾನೋ ಅಂತಹವರಲ್ಲಿ ನಾನಿರ್ತೇನೆ, ನನ್ನಲ್ಲಿ ಅವನಿರ್ತಾನೆ. ಆ ರೀತಿಯಲ್ಲಿ ವಿದ್ಯತೆ ಲಭ್ಯತೆ ಅನೇನ ಇತಿ ವೇದ ಅಂತೇಳಿ ಭಟ್ಟಭಾಸ್ಕರದ ಹೇಳ್ತಾರೆ. ವಿದಂತಿ ಧರ್ಮಾಧಿಕಂ ಅನೇನ ಇತಿ ವೇದ. ಸರ್ವಾನಂದರು ಅಂಥೇಳಿ ಆ ನಂತರದಲ್ಲಿ ಬಂದಂತಹ ಒಬ್ಬ ಮಹನೀಯರು, ಮಹಾನ್ ವಿದ್ವಾಂಸರು. ಇವರೆಲ್ಲ ವೇದಕ್ಕೆ ಸರಿಯಾದ ಅರ್ಥವನ್ನು ಕೊಟ್ಟಿರುವವರು. ಅವರು ಹೇಳ್ತಾರೆ, ಯಾವುದರಿಂದ ಪರಬ್ರಹ್ಮ ವಸ್ತುವನ್ನು ಪಡೆಯಬಹುದು ಅಂತಹ ಧರ್ಮದ ವಿಚಾರವನ್ನು ಇದರಿಂದ ತಿಳಿಯಬಹುದು. ಆದದ್ದರಿಂದ ಇದು ವೇದ. ವೇದದ ಮುಖ್ಯ ಉದ್ದೇಶ ಪರಬ್ರಹ್ಮಜ್ಞಾನ ಅಂತ ಹೇಳಿದೆ. ಧರ್ಮ ಬ್ರಹ್ಮಣಿ ವೇದೈಕ ವೇದ್ಯೆ ಅನ್ನುವಂತಹ ಮಾತು ಕೂಡ ಉಂಟು. ಧರ್ಮವನ್ನು ಬ್ರಹ್ಮವನ್ನು ವೇದ ಮಾತ್ರದಿಂದಲೇ ತಿಳಿಯತಕ್ಕದ್ದು ಅನ್ನುವ ಒಂದು ಮಾತು. ಬ್ರಹ್ಮವನ್ನು ನಾವು ಸಮೀಪಿಸಬೇಕಾದರೆ, ಬ್ರಹ್ಮವನ್ನು ನಾವು ಗುರುತಿಸಬೇಕಾದ್ರೆ, ಆ ಬ್ರಹ್ಮವೇ ಆತ್ಮ ಅಂತ ತಿಳ್ಕೊಂಡು ಆ ಆತ್ಮವೇ ನಮ್ಮಲ್ಲಿದೆ ಅನ್ನುವುದನ್ನು ಅನುಭವಕ್ಕೆ ತಂದುಕೊಳ್ಳಬೇಕಾದ್ರೆ, ಅಥವಾ ಸ್ವಲ್ಪವಾದರೂ ಅನುಭೂತಿಯ ಆ ಹಂತಕ್ಕೆ ನಾವು ಹೋಗಬೇಕಾದ್ರೆ ಧರ್ಮ ಏನು ಅಂತ ಹೇಳೋದು ಮೊದಲು ನಮಗೆ ಗೊತ್ತಿರಬೇಕು. ಯಾಕೆಂದರೆ ಧರ್ಮಾದರ್ಥಶ್ಚ ಕಾಮಶ್ಚ ತತಃ ಮೋಕ್ಷ. ನಾವೇನು ತಿಳ್ಕೊಂಡಿದ್ದೇವೆ ಇವಾಗ? ಧರ್ಮಾದರ್ಥಶ್ಚ ಕಾಮಶ್ಚ ಅನ್ನುವಲ್ಲಿ ಅರ್ಥಕಾಮಗಳೇ ಜೀವನ ಅನ್ನುವಂತಹ ನೆಲೆಯಲ್ಲಿ ಜೀವನವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಅರ್ಥಕಾಮಗಳನ್ನು ಸಂಪಾದನೆ ಮಾಡಿ ತನ್ನ ಮೂಲಕ ಆ ಮಾರ್ಗದಲ್ಲಿ ಮೋಕ್ಷಕ್ಕೆ ಹೋಗುವುದು ನಮ್ಮಂತಹ ಸಂಸಾರಿಗಳಿಗೆ ಹೇಳಿರುವಂತಹ ರೀತಿ. ಅದನ್ನೇ ಇಲ್ಲಿ ಇನ್ನೊಬ್ಬ ದೊಡ್ಡ ವಿದ್ವಾಂಸರು ಕಪರ್ದಿ ಸ್ವಾಮಿಗಳು ಹೇಳ್ತಾರೆ, ನಿಶ್ರೇಯಸಕರಾಣಿ ಕರ್ಮಾಣಿ ಆವೇದಯಂತಿ ಇತಿ ವೇದಾಹ. ನಿಶ್ರೇಯಸಕರಾಣಿ ಕರ್ಮಾಣಿ, ನಿಶ್ರೇಯಸಕ್ಕೆ ಸಾಧನಕರವಾದ ಕರ್ಮಗಳನ್ನು ಯಾವುದು ಹೇಳ್ತದೆಯೋ ಅದು ವೇದ. ನಿಶ್ರೇಯಸ ಅಂದರೆ ಏನು? ಅಭ್ಯುದಯ ನಿಶ್ರೇಯಸ ಅಂತ ಎರಡು. ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ ಹೇಳಿ ಆಪಸ್ತಂಭ ಮಹರ್ಷಿಗಳು ಹೇಳ್ತಾರೆ. ಅಭ್ಯುದಯ ಅಂತ ಹೇಳಿದ್ರೆ ತ್ರಿವರ್ಗ, ನಿಶ್ರೇಯಸ ಅಂತ ಹೇಳಿದ್ರೆ ಅಪವರ್ಗ. ತ್ರಿವರ್ಗಗಳು ಜಗತ್ತಿನ ಎಲ್ಲ ಸಂಸಾರಿಗಳು ಕೂಡ ಆಚರಣೆಯಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸಲಿಕ್ಕೆ ಇರುವಂತಹದ್ದು. ಅದೇ ಮೂರು, ಯಾವುದೋ ಧರ್ಮ, ಅರ್ಥ, ಕಾಮ. ಅದಕ್ಕೆ ಹೊರತಾಗಿ ಮೋಕ್ಷದ ಬಗ್ಗೆ ಗಮನ ಇರುವಂತಹ ಕೆಲಸಗಳನ್ನು ಮಾಡಬೇಕಾದರೆ ಅದು ನಿಶ್ರೇಯಸಕರಾಣಿ ಕರ್ಮಾಣಿ ಆಗ್ತದೆ. ಹಾಗಾದರೆ ನಿಶ್ರೇಯಸಕರಾಣಿ ಕರ್ಮಾಣಿ ಯಾವುದು? ಸರಿಹದದ ಕಾಳು ತಿರೆ ಅಪ್ಪಿದೊಡೆ ಮೊಳೆಯುವುದು, ಮೊಳೆಯದರಳುವುದು ಬಾಯಿ ಸವಿಗೆ ಅದು ಹುರಿದೊಡೆ.
ಮೊಳೆಯದು ಅರಳಹುದು ಸವಿಯನಿಸಿ ಬಾಯಿಗೆ ಅದು ಹುರಿದೊಡೆ. ಪರಮ ತತ್ವಜ್ಞಾನಿ ಒಡರಿಸುವ ಕರುಮಗಳು ಮರುಬೆಳೆಗೆ ಬಿತ್ತಲ್ಲ ಕಾಣುಮ. ಒಂದು ಸರಿಯಾದ ಹದವಾದ ಕಾಳು ಸರಿಯಾದ ರೀತಿಯಲ್ಲಿ ಕೃಷೀಕರಣವಾಗಿರುವಂತಹ ಒಂದು ಕ್ಷೇತ್ರದಲ್ಲಿ ಬಿದ್ದಾಗ ಸರಿ ಹದದ ಕಾಳು ತಿರೆ ಅಪ್ಪಿದೊಡೆ ಮೊಳೆಯುವುದು. ಅದು ಟಿಸಿಲೊಡೆದು ಮೊಳೆತು ಮೇಲಕ್ಕೆ ಬರ್ತದೆ, ಹರಡಿಕೊಳ್ಳುತ್ತೆ, ಬೆಳೆಯುತ್ತೆ. ಅದೇ ರೀತಿ ನಮ್ಮ ಹೃದಯವನ್ನು, ನಮ್ಮ ಅಂತಃಕರಣವನ್ನು ನಾವು ವ್ಯವಸಾಯಾತ್ಮಿಕ ಬುದ್ಧಿಯ ರೀತಿಯಲ್ಲಿ ಇಟ್ಟುಕೊಂಡಾಗ ನಮ್ಮ ಹೃದಯವೆಂಬ ಕ್ಷೇತ್ರ ಸರಿಯಾದ ಕ್ಷೇತ್ರ ಆಗ್ತದೆ. ಅಲ್ಲಿ ಸರಿಯಾದ ಯಾವುದೋ ಒಂದು ಕರ್ಮ, ಒಂದು ತತ್ವ, ಒಂದು ಜ್ಞಾನ, ಒಂದು ಆಚರಣೆ, ಒಂದು ರೀತಿ, ಒಂದು ನೀತಿ ಬೀಜರೂಪವಾಗಿ ಊರಿದ್ರೆ ಅದು ಮತ್ತೆ ಮೊಳೆಯುವುದಿಲ್ಲ. ಮೊಳೆಯದು ಅರಳಹುದು ಬಾಯಿ ಸವಿಗೆ ಹುರಿದೊಡೆ. ಆ ಹುರಿಯೋದಿದೆಯಲ್ಲ, ಆ ಹುರಿಯುವುದು ಸಂಸಾರಿಗಳ ಕೆಲಸ. ತೋಯಿಸುತ್ತ, ಬೇಯಿಸುತ್ತ, ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕರೆಯುತ್ತ, ಹುರಿಯುತ್ತ, ಸುಡುತ್ತ. ಈ ಅವನಿ ಒಲೆಯೊಳು ಎಮ್ಮಯ ಬಾಳ ನಟ್ಟು ವಿಧಿ ಬಾಯ ಚಪ್ಪರಿಸುವನು ಕಾಣು ಮಂಕು. ಭರ್ಜಿತಾ ಕ್ವಥಿತಾ ಧಾನ ಪುನರ್ಬೀಜಾಯ ನೇಕ್ಷತೆ. ಇದು ಭಾಗವತದಲ್ಲಿ ಬರುವಂತಹ ಮಾತು. ಸರಿಯಾಗಿ ಕುಟ್ಟಿ, ಸರಿಯಾಗಿ ಬೇಯಿಸಿ, ಸರಿಯಾಗಿ ಕುಟ್ಟಿ ಹೊಟ್ಟನ್ನೆಲ್ಲ ತೆಗೆದು ಸಿದ್ಧ ಮಾಡಿದಂತಹ ಅವಲಕ್ಕಿ ಅದನ್ನು ನೆಟ್ಟರೆ ಅದು ಬೀಜವಾಗಿ ಮೊಳೆಯಲ್ಲ. ಅವಲಕ್ಕಿ ಬಾಯಿಗೆ ಸವಿಯಾಗುತ್ತೆ. ಮೊಳೆಯದು ಅದು ಅರಳಹದು ಬಾಯಿ ಸವಿಗೆ ಹುರಿದೊಡೆ. ಅದನ್ನು ಭಾಗವತ ಹೇಳುವ ಮಾತು. ಭರ್ಜಿತಾ ಕ್ವಥಿತಾ ಬೀಜ ಧಾನ ಪುನರ್ಬೀಜಾಯ ನೇಕ್ಷತೆ. ಮತ್ತೆ ಹುಟ್ಟಿ ಬರೋಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ರೀತಿಯಲ್ಲಿ ಪರಮ ತತ್ವಜ್ಞಾನಿ ಒಡರಿಸುವ ಕರ್ಮಗಳು, ಅದೇ ನಿಶ್ರೇಯಸಕರಾಣಿ ಕರ್ಮಾಣಿ. ವೇದದ ನಿಜವಾದ ಕರ್ಮಗಳನ್ನು ಯಾವುದು ಮಾಡಬೇಕು, ಯಾವುದು ಬಿಡಬೇಕು ಅಂತ ಹೇಳುವುದನ್ನು ಅಂತಹವರಿಂದ ನಾವು ತಿಳ್ಕೊಳ್ಬೇಕು. ಅದು ನಿಶ್ರೇಯಸಕರಕ್ಕೆ ಪೂರಕವಾಗ್ತದೆ. ನಿಶ್ರೇಯಸ ಅಂತ ಹೇಳಿದ್ರೆ ಮೋಕ್ಷ. ನಿಹಿಶ್ರೇಯಸ, ನಿತಾಂತವಾದ ಶ್ರೇಯಸ್ಸು ಯಾವುದು ಮನುಷ್ಯನಿಗೆ? ಮೋಕ್ಷವೇ. ಅರ್ಥವೂ ಅಲ್ಲ, ಕಾಮವೂ ಅಲ್ಲ. ಅರ್ಥಕಾಮಗಳೆಲ್ಲ ಮೋಕ್ಷಕ್ಕೆ ಸಹಕಾರಿಯಾದ ಮೆಟ್ಟಿಲುಗಳು. ಆ 3 ಮೆಟ್ಟಿಲುಗಳನ್ನು ಏರಿ ಮೇಲಕ್ಕೆ ಹೋದಾಗ ಆ ನಿಶ್ರೇಯಸ ಎನ್ನುವಂತಹ ಶಿಖರವನ್ನು ನಾವು ತಲುಪ್ತೀವಿ. ಅಂತಹ ಕರ್ಮಗಳನ್ನು ಯಾರು ಹೇಳ್ತಾರೆ? ಯಾರು ಸರಿಯಾದ ರೀತಿಯಲ್ಲಿ ಆ ಕರ್ಮಗಳನ್ನು ಮತ್ತು ಕರ್ಮ ಹೇಳುವ ವೇದಗಳನ್ನು ತಿಳ್ಕೊಂಡಿರ್ತಾರೋ ಅವರು. ಅಂತಹ ರೀತಿಯಲ್ಲಿ ನಾವು ನಮ್ಮನ್ನು ಸಿದ್ಧ ಮಾಡಿಕೊಂಡ್ರೆ ವಿಧಿ ಬಾಯ ಚಪ್ಪರಿಸುವನು. ನಮ್ಮನ್ನು ಎತ್ತಿಕೊಂಡು ಒಳಗಡೆಗೆ ಹಾಕ್ಕೊಂಡು ಬಾಯಿ ಚಪ್ಪರಿಸ್ತಾನಂತೆ. ನೀನು ಸರಿಯಾಗಿ ಬೆಂದಿದೀಯಾ, ನೀನು ನನ್ನಲ್ಲೇ ಇರು. ಹಾಗೆ ಆಗಬೇಕಾದರೆ ನಾವು ಎಷ್ಟು ಸಂಸ್ಕಾರಗಳಿಗೆ ಒಳಗಾಗಬೇಕು? ತೋಯಿಸುತ್ತ, ಬೇಯಿಸುತ್ತ, ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕರೆಯುತ್ತ, ಹುರಿಯುತ್ತ, ಸುಡುತ್ತ. ಈಗ ಯೋಚನೆ ಮಾಡಿ, ನೀವು ಅಡುಗೆ ಮಾಡುವಾಗ ಏನೆಲ್ಲ ಮಾಡ್ತೀರಿ ಅಂತ ಹೇಳಿ. ಇಷ್ಟೂ ಸಂಸ್ಕಾರಗಳು ಆಗುತ್ತೋ ಇಲ್ಲೋ ಆ ಅಡುಗೆಯಲ್ಲಿ? ಒಂದು ಸರಿಯಾದ ಭಕ್ಷ್ಯ ಆಗಬೇಕು, ಸರಿಯಾದ ಪಾಕ ಆಗಬೇಕು, ಒಂದು ರಸಂ ಸರಿಯಾಗಿರಬೇಕು, ಹುಳಿ ಸರಿಯಾಗಿರಬೇಕು ಅಂದರೆ ಇದೆಲ್ಲವೂ ಆಗಲೇಬೇಕು. ಬೇಳೆ ನೆನೆ ಹಾಕಬೇಕು, ಅಕ್ಕಿ ನೆನೆ ಹಾಕಬೇಕು. ತೋಯಿಸುತ್ತ, ಬೇಯಿಸುತ್ತ, ಹೆಚ್ಚುತ್ತ, ಕೊಚ್ಚುತ್ತ, ಕಾಯಿಸುತ್ತ, ಕರೆಯುತ್ತ, ಹುರಿಯುತ್ತ, ಸುಡುತ್ತ. ನಮ್ಮ ಜೀವನ ಈ ಅವನಿ ಒಲೆಯೊಳು ಎಮ್ಮ ಜೀವನ ಆ ರೀತಿ ಅಡಿಗೆ ಆಗಬೇಕು. ಕಷ್ಟಪಡದೆ ಹೋದರೆ ಮನುಷ್ಯನಿಗೆ ಕಷ್ಟಪಟ್ಟಾಗ ಕರ್ಮಯೋಗ ಆಗುತ್ತೆ. ಅದು ಇಲ್ಲದೆ ಹೋದರೆ ಅದು ಕರ್ಮ ಏನಕ್ಕೂ ಪ್ರಯೋಜನ ಆಗುವುದಿಲ್ಲ. ಅಷ್ಟೇ ಅದು. ಆ ರೀತಿಯಲ್ಲಿ ಈ ಅವನಿ ಒಲೆಯೊಳು ಎಮ್ಮಯ ಬಾಳನಟ್ಟು, ನಮ್ಮ ಬಾಳನ್ನೇ ಅವನು ಅಡಿಗೆ ಮಾಡ್ತಾನೆ. ವಿಧಿ ಬಾಯ ಚಪ್ಪ, ಬೆಂದಿದೆಯಪ್ಪ ನೀನು, ಸರಿಯಾಗಿ ಹದವಾಗಿದೆಯಾ ನೀನು, ಬಾ ಅಂತ ಹೇಳಿಬಿಟ್ಟು ಸುಮ್ಮನೆ ಹೀಗೆ ನೋಡ್ತಾನಂತೆ, ನಾಲಿಗೆಗೆ ಚಪ್ಪರಿಸ್ಕೊಳ್ತಾನಂತೆ, ಸ್ವಾಹ ಮಾಡಿಬಿಡ್ತಾನಂತೆ ದೇವರು ಭಗವಂತ.
ಆ ರೀತಿಯಲ್ಲಿ ನಾವು ಕಷ್ಟ ಜೀವನ ಪಾಕ, ಕಷ್ಟ ಧರ್ಮ ವಿವೇಕ, ವೇದದ ಮಾತನ್ನು ನಂಬಿಕೊಂಡು ಸುಲಭದಲ್ಲಿ ಸಿಗುತ್ತೆ ನಮಗೆ ಎಲ್ಲವೂ ಅಂತ ಹೋಗ್ತಾರಲ್ಲ, ಅಂತಹವರನ್ನು ಅವಿವೇಕಿಗಳು ಅಂತ ಹೇಳಿ ಇಲ್ಲಿ ಕರೆದಿದ್ದಾರೆ. ಅಂತಹವರಿಗೆ ಸಮಾಧವು ಬುದ್ಧಿ ನ ವಿಧೀಯತೆ, ಅಂತಹವರಿಗೆ ಬುದ್ಧಿ ಸಮಾಧಿಯಲ್ಲಿ ನಿಲ್ಲುವುದು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸರಿಯಾದ ಪರಮತತ್ವಜ್ಞಾನಿ ಒಡರಿಸುವ ಕರ್ಮಗಳು, ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡಂತಹ ಒಬ್ಬ ತತ್ವಜ್ಞಾನಿ ಯಾವ ಕರ್ಮ ಮಾಡು ಅಂತ ಹೇಳ್ತಾನೋ ಅಂತಹ ಕರ್ಮವನ್ನು ಮಾಡಿದಾಗ ಅದು ನಮಗೆ ನಿಶ್ರೇಯಸಕರಾಣಿ ಭವಂತಿ. ಮರುಬೆಳೆಗೆ ಬಿತ್ತಲ್ಲ, ಅದು ಮರುಬೆಳೆಗೆ ಬಿತ್ತಾಗುವುದಿಲ್ಲ. ಆದ್ದರಿಂದ ನಾವೇನು ಮಾಡಬೇಕು? ನಮ್ಮ ಹೃತ್ ಕೇದಾರದಲ್ಲಿ, ಅಂದರೆ ಅಂತಃಕರಣವೆಂಬ ಕ್ಷೇತ್ರದಲ್ಲಿ, ಕೇದಾರ ಅಂದರೆ ಹೃದಯ ಕ್ಷೇತ್ರ, ಹೃತ್ ಕೇದಾರದಲ್ಲಿ ನಾವು ಸರಿಯಾದ ರೀತಿಯ ಬೀಜಗಳನ್ನು ಹಾಕಿ ಅದನ್ನು ಕೃಷೀಕರಣ ಮಾಡುವುದನ್ನು ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಎನ್ನುವ ಶ್ಲೋಕದಿಂದ ಕೃಷ್ಣ ನಮಗೆ ತಿಳಿಸ್ತಾ ಇದ್ದಾನೆ ಅನ್ನುವುದನ್ನು ಮನಸ್ಸಿಗೆ ತಂದುಕೊಂಡ್ರೆ ನಮ್ಮ ಆಧ್ಯಾತ್ಮಿಕ ಜಾಗೃತಿಯ ಮಟ್ಟ ಕೆಳ ಪ್ರಜ್ಞಾಸ್ತರದಿಂದ ಮೇಲ್ಮಟ್ಟದ ಪ್ರಜ್ಞಾಸ್ತರಕ್ಕೆ ಹೋಗುತ್ತೆ ಅನ್ನುವಂತಹ ಮಾತನ್ನು ಸೋಮನಾಥಾನಂದರು ಹೇಳ್ತಾರೆ. ಅವ್ರು ಹೇಳಿದ್ದನ್ನು ನಿಮಗೆ ನಾನು ಹಾಗೆ ಕೊಟ್ಬಿಟ್ಟಿದ್ದೀನಿ, ಅಷ್ಟೇ, ನನ್ನದೇನೂ ಇಲ್ಲ. ಆ ರೀತಿಯಲ್ಲಿ ಈ 3+1 4 ಶ್ಲೋಕ ನಮಗೆ ಈ ಮಾತನ್ನು ಹೇಳ್ತದೆ. 5ನೇ ಶ್ಲೋಕವನ್ನು ನಾಳೆ ಹೇಳೋಣ. ಅದು ಸ್ವಲ್ಪ ವಿಶೇಷವಾದಂತಹ ಚಿಂತನೆಯ ಶ್ಲೋಕವೇ, ಅದರಿಂದ ನಾಳೆ ಹೇಳ್ಕೊಳ್ಳೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು.